ಸೊ ಒಂದಕ್ಕೊಂದು ಸರ್ಕಲ್ ರೌಂಡ್ ಬರ್ಬೇಕು ನನಗೆ. ಒಂದರಿಂದ ಒಂದು ರೌಂಡ್ ಬರ್ಬೇಕು. ಈಗ ಹೆಂಗೆ ಅಂದ್ರೆ ಅಲ್ಲಿ ನೀರಿದೆ, ಆ ನೀರ್ಗೆ ಏನ್ ಬೇಕು, ಬರೀ ನೀರ್ ಹೊಡ್ಕೊಂಡ್ರೆ ಸಾಲದು, ಅದು ಮೀನ್ ಸಾಕಿದೀನಿ. ಹೌದು. ಈಗ ಆ ನೀರಿಂದ ಮತ್ತೆ ಜೀವಾಮೃತ ಅಲ್ಲಿಂದ ಕಂಟಿನ್ಯೂ, ಅಲ್ಲಿಂದ ಶುರು ಅಲ್ಲಿ ನನಗೆ ನೀರಿಂದ ಜೀವಾಮೃತ ಹಸು ಸಾಕಿದೀನಿ. ಆ ಜೀವಾಮೃತ ಮಾಡ್ಕೊಂಡು ಇಲ್ಲಿ ಒಳಕ್ಕೆ ಎಂಟ್ರಿ ಆದ್ರೆ ಇದಕ್ಕೆ ನೋಡಿ ಸರ್, ಈ ಅಡಿಕೆ ಇದೆಯಲ್ಲ, ಈ ಅಡಿಕೆ ನೋಡಿ 2 ವರ್ಷದ 2 ತಿಂಗಳು ಗಿಡ. 2 ವರ್ಷದ ಅಡಿಕೆ ಗಿಡ? 2 ವರ್ಷದ 2 ತಿಂಗಳು. 2 ವರ್ಷದ ಮೇಲೆ 2 ತಿಂಗಳು ಅಡಿಕೆ ಗಿಡ ಸರ್. ಏನ್ ಇಷ್ಟ ಹೈಟ್ ಇವೆ ನೋಡಿ, ಇದು ಸೈಜ್ ನೋಡಿ ಸರ್, ಹೆಂಗೆ ನೋಡಿ ಹೆಂಗಿದೆ ಅಂತ. ಹೌದು ನೋಡಿ, ಏನಾರ ಕೆಮಿಕಲ್ ಹಾಕಿದೆ ನೋಡಿ. ಇಲ್ಲ, ಕೆಮಿಕಲ್ ಇಲ್ಲ. ಒಳ್ಳೆ ನೋಡಿ, ನಮ್ ಸಗಣಿ ಹಾಕ್ತಿವಿ ಬೇಕಾರೆ. ಹೌದು, ನಮ್ ದನ ಐತಲ್ಲ, ಒಂದು ನಾಟಿ ದನದ್ದು ಸಗಣಿ ಹಾಕ್ತಿವಿ ಬಿಟ್ರೆ. ಜೇನು, ಈ ಕಡೆ ಅಡಕೆ, ನುಗ್ಗೆ, ಮೀನು, ಅಡಕೆ ಪಟ್ಟೆದು ತಟ್ಟೆ, ಮತ್ತೆ ಮಲ್ನಾಡ್ ಗಿಡ್ಡದ ಹಸು, ಇಂಥದ್ದೇನ್ ಬಿಟ್ಟಿದ್ದೀರಾ ಸರ್ ನೀವ್ ಹೇಳಿ? ಕೋಳಿ, ನಾಟಿ ಕೋಳಿ ಇದೆ. ನಾಟಿ ಕೋಳಿ ಇದೆಯಾ? ಯಾವ್ದು? ಕಡಕ್ನಾಥ್ ಇದೆ. ಕಡಕ್ನಾಥ್ ಇದೆ, ಪ್ಯೂರ್ ನಮ್ದು ಪ್ಯೂರ್ ನಾಟಿನ 2 ಇದೆ. ಕಳೆದ ವಿಡಿಯೋದಲ್ಲಿ ಮಾಡಿದ್ರಲ್ಲ, ಈಗ ಅದು ನಾವು ಅಡಿಕೆಯಲ್ಲಿ ನುಗ್ಗೆ ಮಾಡಿದ್ದು ವಿಡಿಯೋ ಮಾಡಿದ್ರೆ. ಹೌದು, ಖಂಡಿತ. ಅದು ಒಂದ್ ಪಾಲಿ ಬೇರೆ. ಇದು ನಾವು ಈಗ ಅಷ್ಟೆಲ್ಲ ಮಾಡ್ಬೇಕು ಅಂದ್ರೆ, ಸಮಗ್ರ ಕೃಷಿ ಮಾಡ್ಬೇಕು ಅಂತಂದ್ರೆ, ಕೃಷಿಗೆ ಜೊತೆಗೆ ನೈಸರ್ಗಿಕ ಮಾಡ್ಬೇಕು ಅಂತಂದ್ರೆ ನಮ್ಮ ದೇಸಿ ಹಸುಗಳು ಸಾಕ್ಬೇಕು. ಆ ಹಸುಗಳನ್ನ ನಾನು ಒಂದು 10-12 ಹಸುಗಳನ್ನ ಸಾಕಿದೀನಿ. ಅದು ಮಲ್ನಾಡ್ ಗಿಡ್ಡ ಅನ್ನೋ ಒಂದು ಜಾತಿ. ಅದನ್ನ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ. ಬನ್ನಿ ಸರ್. ಎಷ್ಟು ಹಸುಗಳಿದೆ ಸರ್ ಒಟ್ಟು ನಿಮ್ಮ ಹತ್ರ? ಸರ್, ಈಗ ಹಸು ಕರ ಎಲ್ಲ ಸೇರಿ ಈಗ 12 ಇದೆ. 12 ಇದೆ. ಹಾ ಸರ್. ಸಗಣಿ ಸರ್ ನೋಡಿ, ಅದೇನು ಸ್ಮೆಲ್ ಬರುತ್ತೆ? ಏನಿಲ್ಲ, ಗಮ್ ಅಂತ ಹೆಂಗಿದೆ ನೋಡಿ, ಆ ಸ್ಮೆಲ್ ನೋಡಿ. ಹೌದು ನೋಡಿ ಸರ್, ಗಿಡ್ಡ ಜಾತಿ ಇದು. ಮಲ್ನಾಡ್ ಗಿಡ್ಡ. ಬಾ, ಬೆದರುತ್ತಲ್ಲ ಮಲ್ನಾಡ್ ಗಿಡ್ಡ. ನೀವು ಹೊಸಬ್ರಲ್ಲ ಈಗ? ಹೌದು, ಆಯ್ತು, ನಾನು ದೂರನೇ ಇರ್ತೀನಿ. ನೀವೇನೋ ಇಟ್ಕೊಂಡ್ ಬಂದಿದ್ರಲ್ಲ. ನೋಡಿ, ಕರುಗಳು ಅಲ್ಲಿದಾವೆ. ಒಟ್ಟು ಎಷ್ಟು ಹಸುಗಳಿದೆ ಸರ್ ನಿಮ್ಮ ಹತ್ರ? ಸರ್, ಟೋಟಲ್ ಈಗ 10 ಹಸು ಇದೆ, 3 ಕರು ಇದಾವೆ. ಹೆಣ್ಕರು ಎಲ್ಲ ಹೆಣ್ಕರು ಇದಾವೆ. ಸರ್, ಇದು ತುಂಬಾ ಮೇಂಟೆನೆನ್ಸ್ ಈಸಿ ಸರ್. ಒಂದು ಕುರಿ ಮರಿ ಸಾಕ್ತಂಗೆ ಸರ್. ಮೇಂಟೆನೆನ್ಸ್ ತುಂಬಾ ಈಸಿ. ಒಂದು ಕುರಿ ಮರಿ ಸಾಕ್ತಂಗೆ. ಒಂದು ಕುರಿ ಎಷ್ಟು ತಿನ್ನತ್ತೋ ಅಷ್ಟು ತಿನ್ಬೋದೇನೆ, ಅಷ್ಟೇ ಪಾಪ ಅದನ್ನು ಅಷ್ಟೇ ತಿನ್ನೋದು. ಇನ್ನೊಂದು ವಿಶೇಷ ಅಂದ್ರೆ ಹಾಲು ಅಮೃತ ಸಮಾನ ಸರ್. ಹೌದಾ? ಹೌದು. ಕರು ನಮ್ಮ ಇದೆ, ಬರ ಬರ. ನಿಮ್ಮ ಹತ್ರ ಇರೋ ಎಲ್ಲಾ ತಳಿಗಳು ಮಲ್ನಾಡ್ ಗಿಡ್ಡನೇ? ಹಾಂ ಸರ್. ಎಲ್ಲ ಹಿಂಗೆ ನೀವು ಈ ತರ ನಿಮ್ಮ ಅಕ್ಕಪಕ್ಕದ ಬೈಲಲ್ಲಿ ಬೆಳೆಸೋದು? ಹಾಂ ಸರ್. ಸರ್, ನಿಮ್ಮ ಹತ್ರ ತಂದ್ಮೇಲೆ ಎಷ್ಟು ಕರುಗಳು ಹಾಕಿವೆ? ಸರ್, 3 ನಮ್ಮ ಹತ್ರ ತಂದ್ಮೇಲೆ ಹಾಕಿರೋದು ನೋಡಿ. ಹಾಕಿರೋದು ನೋಡಿ, ಇಲ್ಲೊಂದಿದೆ. ಬರ ಬರ ಬರ. ನೀವು ಹೊಸಬ್ರು ಅಂದ್ರಲ್ಲ, ಅದಕ್ಕೇನು ಗಾಬರಿ ಅಂತ? ಗಾಬರಿ ಸ್ವಲ್ಪ. ಸ್ವಲ್ಪ ಕಾಡ್ದನ ತಾನೆ. ಹೌದು, ಸ್ವಲ್ಪ ಗಾಬರಿನೇ, ಅದು ಜನದ ಜೊತೆ ಒಗ್ಗಲ್ಲ. ಬರ ಸರ್, ಅದು ನೋಡಿ, ಅವೆರಡು 3 ಹೆಣ್ಕರ ಹಾಕಿರೋದು. ಹೌದು, ಇದು ಇದ್ರದೇ ಕರ. ಆಲ್ಮೋಸ್ಟ್ ಎಲ್ಲ ಹೆಣ್ಗರಗಳೇ ಹಾಕಿರೋದ? ಎಲ್ಲ ಪೂರ್ತಿ ಹೆಣ್ಗರನೇ. ಸರ್, ನೀವೇನ್ ಸೆಮೆನ್ಸ್ ಕೊಡಿಸ್ತೀರಾ ಅಥವಾ? ಇಲ್ಲ, ಓರಿನೇ ಸರ್. ಇಲ್ಲಿವರೆಗೂ ಓರಿನೇ. ಓರಿ ನನ್ನ ಫ್ರೆಂಡ್ ಒಬ್ಬ ಸಾಕಿದ್ದಾರೆ. ಓರಿನೇ ಮಾಡ್ತೀವಿ. ಸೆಮೆನ್ಸ್ ಒರಿಜಿನಲ್ ಸಿಗುತ್ತೆ, ಅಲ್ಲಿ ನಾವು ತರಿಸ್ತೀವಿ. ಕೊಪ್ಪ, ಸಿರ್ಸಿ, ಕೊಪ್ಪ ಕಡೆಲ್ಲ. ಬಟ್ ಈಗ ಓರಿನೇ ಮಾಡ್ತಾ ಇದ್ದೀವಿ. ನಾನೊಂದು ಓರಿನ ಈಗ ಸಾಕನ ಅಂತ ರೆಡಿ ಮಾಡ್ತಾ ಇದ್ದೀವಿ. ಓಕೆ, ನಿಮ್ಗೊಂದು ಓರಿ ಆಗಿಲ್ಲ? ಓರ್ಗರ ಯಾವ್ದು ಆಗಿಲ್ಲ? ಇಲ್ಲ, ಓರ್ಗರ ಆದ್ರೆ ಬಿಟ್ಕೊಂತೀನಿ. ಒಂದು ಫ್ರೆಂಡ್ಗೆ ಆಗಿದೆ, ಈಗ ನಾನೇ ಕೊಟ್ಟಿದ್ದೆ ಅವ್ರಿಗೆ. ಆಯ್ತು, ನನಗೆ ನಾನೇ ಕೇಳಿದೀನಿ, ಕೊಡಪ್ಪ ನನಗೇನೆ ಕರುನ ಅಂತ. ಸೊ ಒಟ್ಟು 10 ಕರುಗಳಿದೆ ನಿಮ್ಮ ಹತ್ರ? ಎಲ್ಲಾನು ಮಲ್ನಾಡ್ ಗಿಡ್ಡನೇ? ಅಮೃತ್ ಮಹಲ್ ಇನ್ನೊಂದೇನೋ ಕರೀತಾರಲ್ಲ ಸರ್, ಹಳ್ಳಿ ಕಾರಲ್ಲ, ಇದ್ರಲ್ಲೇ ಒಂದು ತುಂಬಾ ಕೆಂಪಗೆ ಇರುತ್ತೆ ಸರ್, ಅದು ಮಲ್ನಾಡ್ ಗಿಡ್ಡದಲ್ಲೇ ಒಂದು. ಇದು ನಮ್ಮ ಇದಿದೆ, ಶಾಹಿವಾಲ ಇದೆ, ಗಿರ್ ಇದೆ. ಗಿರ್ ಅಲ್ಲ ಸರ್, ಇದ್ರಲ್ಲೇ ಇನ್ನೊಂದ್ ಒಂಥರ ಕೆಂಪಾಗಿರುತ್ತೆ, ಅದೇನೋ 100 ನಾನೆಲ್ಲ ಓದಿದ್ದೆ. ಅಲ್ಲ, ಶ್ವೇತ ಕಪಿಲ, ಸ್ವರ್ಣ ಕಪಿಲ. ಶ್ವೇತ ಕಪಿಲ. ಶ್ವೇತ ಕಪಿಲ ವೈಟ್ ಬರುತ್ತೆ, ಸ್ವರ್ಣ ಕಪಿಲ ಇದೇ ಕಲರ್ ಬರುತ್ತೆ. ಇದೇ ಕಲರ್. ಅದು ಮಲ್ನಾಡ್ ಗಿಡ್ಡದ ಅಲ್ಲ ತಳಿ? ಮಲ್ನಾಡ್ ಗಿಡ್ಡ. ಸೊ ಅದು ಇನ್ನೊಂದು ವಿಶೇಷ ಏನು ಮಲ್ನಾಡ್, ಅದ್ರಾಗೆ ಆ ಕಣ್ಣು ಬರುತ್ತೆ, ಆ ಕಣ್ಣಲ್ಲಿ ಸುತ್ತ ವೈಟ್ ಬರುತ್ತೆ, ಜೊತೆಗೆ ಆ ಕಲ್ಲು ಮುಖ ಏನ್ ಬಾಡಿ ಕಲರ್ ಇರುತ್ತೋ ಆ ಕಲರ್ ನೋಡಿ, ಉಗ್ರಿದೆಯಲ್ಲ ಇದು. ಹೌದು, ಅದು ಸಹ ಕಾಲಿದೆಯಲ್ಲ ಗುರ್ಸು, ಅದು ಸಹ ಅದೇ ಕಲರ್ ಬರುತ್ತೆ. ಅದು ಕೂಡ ಅದೇ ಕಲರ್ ಬರುತ್ತೆ. ಬಿಡಿಸು ಬಿಡಿಸು. ಅದೆರಡು ನಿಮ್ದೇನಲ್ಲ? ಇಲ್ಲ ಸರ್, ನಮ್ದಲ್ಲ, ನಾವು ಸಾಕೋದು ಇಲ್ಲ ಸರ್ ಅಂತ. ಅದು ಜರ್ಸಿ ಬೇಡ ಸರ್, ಅದು ನಮ್ದಲ್ಲ, ಬೇರೆಯವ್ರದ್ದು. ನಾವು ಸಾಕೋದು ಇಲ್ಲ, ಸಾಕು ಅಂತ ಹೇಳೋದು ಇಲ್ಲ ನಾವು. ಹೌದು. ಇವು ಹೇಗೆ ಸರ್, ಇದು ಆರಾಮ ಸರ್ ಮೇಂಟೆನೆನ್ಸ್? ಹೆಂಗೆ? ತುಂಬಾನೇ ಈಸಿ ಸರ್. ಒಂದು 10 kg ಮೇವ ಬಿಟ್ರೆ ಸಾಕಿದ್ ದಿನಕ್ಕೆ. 10 kg ಮೇವಾದ್ರೆ ಬೇಜಾನ್ ಆಯ್ತು.
ನಿಮ್ಗೆ ಇದು ಹಾಲೆಲ್ಲ ಹೇಗೆ ಸರ್? ಎಷ್ಟು ಸರ್ 3/4 ಲೀಟರ್ 1 ಲೀಟರ್ ಕೊಡುತ್ತೆ ಸರ್. ಕೊಡುತ್ತೆ ಸರ್ 2 ಲೀಟರ್ 3 ಲೀಟರ್ ಹಾಲು ಕೊಡುತ್ತೆ ಅಂದ್ರೆ ಅದು ಪ್ಯೂರ್ ಮಲ್ನಾಡ್ ಗಿಡ್ಡ ಅಲ್ವೇ ಇಲ್ಲ. ಅಲ್ವೇ ಇಲ್ಲ, ಅದು ಕ್ರಾಸ್ ಆಗಿದೆ ಅಂತ. ಅದಕ್ಕೆ ಸರ್ ಕೊಡ್ಬೇಕಾಯ್ತು 1/2 ಲೀಟರ್ 3/4 ಲೀಟರ್ 1 ಲೀಟರ್ ಅಷ್ಟೇ ಮ್ಯಾಕ್ಸಿಮಮ್. ಚೆನ್ನಾಗಿ ಸಾಕಿದ್ರೆ 1 ಲೀಟರ್ ಆರಾಮ್ಸೆ ಕೊಡುತ್ತೆ ಸರ್. 1 ಲೀಟರ್ 1.25 ಲೀಟರ್ ತಗ ಬರುತ್ತೆ. ನೀವ್ ಹಿಂಗೆ ಇಲ್ಲ ಅಕ್ಕಪಕ್ಕದ ಈ ತರ ಇದಕ್ ಬಿಟ್ಟೆ ಮೇಯ್ಸದ ಯಾವಾಗ್ಲೂ? ಸರ್ ಬಿಟ್ಟು ಮೇಯಿಸ್ತೀವಿ. ನಾವು ಹೈಡ್ರೋಪೋನಿಕ್ ಮಾಡ್ಕೊಂಡಿದೀನಿ. ಅದು ಆಮೇಲೆ ಹೈಡ್ರೋಫೋನಿಕ್ ಮಾಡ್ಕೊಂಡಿದ್ದೀನಿ. ಕೊಡ್ತೀನಿ. ಇನ್ನ ಸಹ ನಾ ಬೂಸ ಈ ತರದೆಲ್ಲ ಕೊಡಲ್ಲ. ಯಾಕೆಂದ್ರೆ ಬೂಸ ಕೊಟ್ಟರೆ ನಮ್ಮ ಹಾಲು ಕ್ವಾಲಿಟಿ ಕೆಡುತ್ತೆ. ಹೌದೌದು, ಬೂಸ ಎಲ್ಲ ಕೊಡೋದ್ ಬರೀ ನ್ಯಾಚುರಲ್ ಕೊಡ್ತೀನಿ ಅಷ್ಟೇ. ಹೌದು ಸರ್, ಬೂಸ ಎಲ್ಲ ಕೊಟ್ಟು ಸಾಕಿದ್ರೆ ನೀವು ಮಲ್ನಾಡ್ ಗಿಡ್ಡ ಸಾಕೋ ನೆಸೆಸಿಟಿ ಇಲ್ಲ ಸರ್. ಹೌದು, ಇದು ಗಬ್ಬಾಗಿದೆ. ಹೌದು, ಕಾಣ್ತಾ ಇದೆ. ಅದು ಗಬ್ಬಾಗಿದೆ. ಇದನ್ನ ತಿಂಗಳಿಗೆ ಈತ ಇವು ತಿಂಗಳ ಮಲಗಿದೆ ಅಲ್ಲಿ. ಸರ್ ಅದು ವೈಟ್ ಕಾಣ್ತಾ ಇದೆಯಲ್ಲ, ಅದು ಬಿಳಿದದು. ಹೌದು ಸರ್, ನಾನು ತಂದಾಗ ಅಲ್ಲಿ ನಾನು ತಗೊಂಬರಕ್ಕೆ ಹೋದಾಗ ಅದು ಗದ್ದೆಗಳಿಗೆಲ್ಲ ಹೋಗಿ ತರಕ್ಕೆ ಹೋದಾಗ ಗದ್ದೆಗಳಿಗೆ ಹೋಗಿ ಗದ್ದೆ ಮೇಯೋದು ಇದೆಲ್ಲ ತುಂಬಾ ಅಲ್ಲೆಲ್ಲ ತುಂಬಾ ಹಾಳು ಮಾಡೋದಂತೆ. ಅದನ್ನ ಹಿಡಿದು ಮನೇಲಿ ಕಟ್ಟಾಕಿದ್ರು ಸರ್. ಏನಂದ್ರೆ ಮೇವೆ ಕೊಟ್ಟಿಲ್ಲ ಅದಕ್ಕೆ, ಅಷ್ಟು ಟಾರ್ಚರ್ ಕೊಡೋದು. ಎಲ್ಲ ಜನ ಬಂದು ಅವ್ರ ಮನೆ ಹತ್ರ ಬಂದು ಜಗಳ ಮಾಡಾರಂತೆ. ಅಷ್ಟು ಟಾರ್ಚರ್ ಕೊಡೋದಕ್ಕೆ ಮೇವು ಕೊಡಿದ್ರೆ ಫುಲ್ ಕಂಟ್ರೋಲ್ ಮಾಡಿ ಕಟ್ಟಾಕ್ಬಿಟ್ಟಿದ್ರು. ಸೊ ನಾನು ತಂದಾಗ ಅದು ನಂಗೆ ಗಾಡಿ ತುಂಬ್ಕೊಂಡು ಹತ್ತಕ್ಕೆ ಶಕ್ತಿ ಇಲ್ಲ ಅದಕ್ಕೆ. ಅಷ್ಟು ತಂದು ಸರ್ ಇಳಿಸಿರೆ ಗಾಡಿಯಿಂದ ಇಳಿಸಿರೆ ಅದ್ ನಡೆಯಕ್ ಶಕ್ತಿ ಇಲ್ಲ. ಮಲ್ಕಂತಲ್ಲೇ ಎದ್ದಾಳ್ತಾ ಇಲ್ಲ. ಮಲ್ಕಂತು ಅದ್ ಫೋಟೋ ಇದೆ ಸರ್, ಮೂಳೆಲ್ಲ ಬಿಟ್ಕೊಂಡು ಫೋಟೋ ಇದೆ. ಇವತ್ತು ಸರ್ ನಾನು ಬಂದ್ಮೇಲೆ ತುಂಬಾ ಚೆನ್ನಾಗಿದೆ. ಆ ಫೋಟೋ ಇದೆ, ಮನೆ ಕಡೆ ಎದ್ದೇ ಇಲ್ಲ, ಒಂದ್ ದಿವಸ ಎದ್ದೇ ಇರಲ್ಲ. ಅದು ತಿರ್ಗಮ್ಮತ್ ಏನೋ ರೆಡಿ ಮಾಡ್ಕೊಂಡು ಎದ್ದಿದ್ದು. ಇವತ್ತು ಎದ್ದು ಹಚ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ. ಹೌದು, ಅದು ಫೋಟೋ ಇದೆ. ಬೇಕಾರೆ ಅದು ಬಂದು ಮಲ್ಕೊಂಡಿದ್ ಫೋಟೋ, ಮೂಳೆ ಬಿಡ್ಕೊಂಡು ಎದ್ರ ಶಕ್ತಿನೇ ಇಲ್ಲ ಅದಕ್ಕೆ. ಹೌದು, ಚೆನ್ನಾಗಿದೆ. ಇದು ನನಗೆ ಒಂಥರ ಶ್ವೇತ ಕಪಿಲ್ ತರ ಬರ್ತಾ ಇದೆ. ಇದು ಕಣ್ಣೆಲ್ಲ ಸ್ವಲ್ಪ ಅದೇ ತರ ಇದೆ. ವೈಟ್ ನೋಡಿ, ಸುತ್ತ ವೈಟ್ ಇದೆ. ಬಾ ಹೌ ಇರ್ಲಿ ಕಡೆ ನೋಡಿ. ಸಣ್ಣ ಗ್ಲಾಸ್ ತರ ಇದೆ ಕಣ್ಣು ನೋಡಿ. ಹೌದು, ಗ್ಲಾಸ್ ತರ ಇದೆ. ಸುತ್ತ ವೈಟ್ ಎಲ್ಲ ಬಂದಿದೆ ಸೈಡಲ್ಲಿ ನೋಡಿ. ವೈಟ್ ಇದೆ ಅಂತ ಅದೇ ತರ ಕಾಣ್ತಾ ಇದೆ. ಯಾಕಂದ್ರೆ ವೈಟ್ ಕಲರ್ ಚೇಂಜ್ ಆಗ್ತಾ ಇದೆ. ನೋಡೋಣ. ಸೊ ಆತರ ಇದ್ದಂತ ಹಸು ಇವತ್ತು ಇಷ್ಟು ಚೆನ್ನಾಗಿ ಮೈಕೈ ತುಂಬಿಕೊಂಡಿದೆ. ಕೊಡಿ ಸರ್ ಆ ಫೋಟೋ ಹೇಗಿದೆ ಅಂತ ನಾವು ನೋಡೋಣ. ಈಗ ಈಟಿಗೆ ಬಂದಿದೆ ಇದು, ಕೊಡಿಸ್ಬೇಕು. ಸೊ ನಿಮ್ಮ ಹತ್ರ ತಂದ್ಮೇಲಿಂದ 3 ಕರುಗಳು ಹಾಕಿವೆ? 3 ಸರ್. ನನ್ನ ಹತ್ರ ಟೋಟಲ್ ಒಂದು 18-20 ಇದ್ವು. ನಾನೊಂದೀಗ ಒಂದು 8 ಕೊಟ್ಟಿದ್ದೀನಿ, ತಗೊಂಡೋಗ್ತಿದ್ದೆ ಕೊಟ್ಟಿದ್ದೀನಿ ರೈತ ಸಾಕಕ್ಕೆ. ಅದ್ರಾಗೂ ಜೀವಾಮೃತ ಹಾಲು ಕುಡಿಯೋರಿಗೆ ನಾನು ಕೇಳೋದಿಷ್ಟೇ ಸರ್, ಮನೇಲಿ ಒಂದು ಮಲ್ನಾಡ್ ಗಿಡ್ಡ ಹಸು ಇದ್ರೆ ಮಲ್ನಾಡ್ ಡಾಕ್ಟರ್ ಇದ್ದಂಗೆ. ಹೌದು, ಅಷ್ಟು ಆ ಶಕ್ತಿ ಇದ್ರಲ್ಲ. ಹೌದು ಸರ್, ಇದಕ್ಕೂ ನಮ್ಮ ಹಳ್ಳಿಕಾರ್ಗೂ ಏನ್ ಡಿಫ್ರೆನ್ಸ್? ಹಳ್ಳಿಕಾರ್ ಸ್ವಲ್ಪ ಸಾಕದ್ ಕಷ್ಟನಾ? ಅದು ಸ್ವಲ್ಪ ದನ ದೊಡ್ಡ ದನ, ಮೇವು ಜಾಸ್ತಿ ಕೇಳುತ್ತೆ. ಸ್ವಲ್ಪ ಎತ್ತರದ ದನ ಸಾಕಕ್ಕೆ ಒಂದ್ ಸ್ವಲ್ಪ ಎಲ್ಲರೂ ಸಾಕಲ್ಲ, ಇಷ್ಟಪಟ್ಟಾರ ಸಾಕ್ತಾರೆ. ಸೊ ಅದ್ರ ಬದಲು ನೀವು ಯಾರ ನಾಟಿ ಹಸು ಬೇಕು? ಸೊ ಇದು ಹೆಂಗೆ ಅಂದ್ರೆ ಸಣ್ಣ ಮಗುನು ಇಟ್ಕೊಂಡ್ಬಂದ್ಬಿಡಲ್ಲ ಇದನ್ನ. ಇಲ್ಲ ಯಾರು ಮನೆಯಲ್ಲ ಸಾಕು, ಇಷ್ಟು ಮೇವು ತಂದು ಹಾಕಿದ್ರೆ ಸಾಕು, ಮುಗಿದೋಯ್ತ ಒಂದ್ ದಿನದದು. ಹಂಗಾಗಿ ಇದನ್ನ ತುಂಬಾ ಕಡಿಮೆ ಖರ್ಚಲ್ಲಿ ಸಾಕ್ಬೇಕು. ಇದು ಖರ್ಚೇ ಅಲ್ವಲ್ಲ ಸರ್? ಹೌದು, ನಮ್ ನೋಡಿದ್ರೆ ಹಂಗ ಆಡ್ತವೆ. ಪ್ಯಾಂಟ್ ಅಲ್ಲ ನೋಡಿ ಸರ್, ಸುಮ್ಮನೆ ಆತಿದೆ ಅಷ್ಟೇನು. ಹಸು ಏನ್ ಸರ್ ಮಾಡುತ್ತೆ, ಮಗು ತರ ಅಷ್ಟೇ ಸರ್, ಸುಮ್ಮನೆ ಅದಷ್ಟೇ. ಆಯ್ತು. ಸರ್ ಬನ್ನಿ, ಇಲ್ಲಿ ಕೃಷಿ ಹೊಂಡ ಮಾಡಿದೀನಿ. ಕೃಷಿ ಹೊಂಡ ಅಂದ್ರೆ ಸರ್ ನೀವು ಬರೀ ನೀರಿಗೋಸ್ಕರ ಮೀನೆಲ್ಲ ಸಾಕಿದಿರ ಸರ್? ಸರ್ ನೀರಿಗೋಸ್ಕರನೂ ಬೇಕು, ಮೀನಿಗೋಸ್ಕರನೂ ಎರಡೂ ಮಾಡಿದೀನಿ. ಒಂದು ಉದ್ದೇಶ ಏನಂದ್ರೆ ಸರ್, ಇದು ನನ್ನ ನೀರು 3 ಕಿಲೋಮೀಟರ್ ಇಂದ ಬರುತ್ತೆ ಇಲ್ಲಿಗೆ ನೀರು. 3 ಕಿಲೋಮೀಟರ್? 3 ಕಿಲೋಮೀಟರ್ ನೀರು ಬರುತ್ತೆ.
ಇಲ್ಲಿ ಒಂದ್ ಸ್ವಲ್ಪ ಡ್ರೈ ಲ್ಯಾಂಡು, ಇಲ್ಲಿ ನೀರು ಇಲ್ಲ, ಕಡಿಮೆನೆ 1400 ಅಡಿ 1,000 ಅಡಿಗೆ ನೀರು. ಇಲ್ಲಿ ಎಲ್ಲ ಚೆಕ್ ಮಾಡಿಸ್ತೇ ನೀರು ಕಡಿಮೆ ಇದೆ ಅಂತಂದ್ರು. ನೋಡಿ 2 ಪೈಪ್ ಕಾಣ್ತಾ ಇದೆಯಲ್ಲ, ಅದು ಹೌದು, ಆ 2 ಬೋರಿ ನೀರು ಬರುತ್ತೆ. 2 ಬೋರ್ ಇಂದ 2 ಬೋರ್ ಅಲ್ಲಿ 3 ಕಿಲೋಮೀಟರ್ ಮೂರದಲ್ಲಿ ಹಾಕ್ಸಿ 2 ಬೋರ್ ಹಾಕ್ಸಿ ಅಲ್ಲಿಂದ ಪೈಪ್ ಲೈನ್ 2 ಲೈನ್ ಮಾಡಿದೀನಿ. ಓಹೋ ಸರ್, ಏನ್ ಹೇಳಿ ಸರ್, ನಿಮ್ ಧೈರ್ಯ ಮೆಚ್ಚಬೇಕು ಸರ್. ನೀರಿಲ್ಲ ಅಂತೀರಾ, ಸಾಕಿದೀರಾ, ಕೃಷಿ ಹೊಂಡ ಮಾಡ್ಕೊಂಡಿದ್ದೀರಾ. ಇದು ಅಲ್ಲಿಂದ ನೀರ್ ಬರುತ್ತೆ, ಇಲ್ಲಿ ನೀರ್ ಬಂದಿದ್ದು ಮತ್ತೆ ಇಲ್ಲಿ 15 ಅಡಿ ಆಳ ಇದೆ, 80 ಅಡಿ ಉದ್ದ ಇದೆ, 80 ಅಡಿ ಅಗಲ ಇದೆ. 80 ಅಡಿ ಉದ್ದ, 80 ಅಡಿ ಅಗಲ, 15 ಅಡಿ ಆಳ ಇದೆ. ಓಕೆ, ಇದು ನಿಮ್ಗೆ ಆಗ ಎಷ್ಟು ಖರ್ಚು ಬಿತ್ತು ಸರ್ ಬರೀ ಕೃಷಿ ಹೊಂಡಕ್ಕೆ? ನೀವು ಪೈಪ್ ತಂದಿದ್ ಬಿಡೋಣ, ಕೃಷಿ ಹೊಂಡಕ್ಕೆ ಸರ್ ಟಾರ್ಪಲ್ಗೆ ಸರ್ 78-80 ಸಾವಿರ ಅವತ್ತೇ ಆಗಿತ್ತು. 2 ವರ್ಷದಿಂದ. ಈಗ ನೀರಿತ್ತಲ್ಲ, ಅದಕ್ಕೆ ಏನ್ ಮಾಡಿದಾಗ ಮೀನು ಸಾಕಣೆ ಸಹ ಮಾಡ್ತಾ ಇದ್ದೀರಾ. ಇನ್ನೊಂದ್ ಏನ್ ಸಹ, ಮೀನು ಸಾಕಣೆ ಯಾಕೆ ಅಂತಂದ್ರೆ ಮೀನಿಂದಲೂ ಆದಾಯ ಐತೆ, ಜೊತೆಗೆ ಮೀನು ನೀರೊಳಗಿದ್ರೆ ನೀರಲ್ಲಿ ಅಮೋನಿಯಂ ಹೊಡೆದು ಮತ್ತೆ ನಮ್ಗೆ ನೈಟ್ರೋಜನ್ ಬಿಡುಗಡೆ ಮಾಡುತ್ತದೆ ಮೀನು. ಹಂಗಾಗಿ ಅಡಿಕೆ ಆಗಲಿ ಯಾವುದೇ ಬೆಳೆ ಆಗಲಿ ತುಂಬಾ ಚೆನ್ನಾಗ್ ಬರುತ್ತೆ, ಮೀನು ನೀರೊಳಗಿರ್ಬೇಕು. ಸರ್, ಸಮಗ್ರ ಕೃಷಿಗೆ ಮೋಸ್ಟ್ಲಿ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅನ್ಕೊಂತೀನಿ. ಕೃಷಿ ಆಯ್ತು, ಹಸು ಸಾಕಾಣಿಕೆ ಆಯ್ತು, ಈಗ ಮೀನು, ಮತ್ತೆ ಇಲ್ಲೊಂದಷ್ಟು ಜೇನ್ ಪೆಟ್ಟಿಗೆಗಳು ಕಾಣ್ತಾ ಇದೆ. ಪ್ಲಸ್ ಅದಾದ್ರೆ ಇದೊಂದು ಚಿಕ್ಕದೊಂದೇನೋ ಫ್ಯಾಕ್ಟ್ರಿ ನಡೆಸ್ತಾ ಇದೀರಾ ಅನ್ಸುತ್ತೆ. ಅದನ್ನು ಸಹ ಅಡಿಕೆ ತಟ್ಟೆ ಇರೋದು, ಅದು ಸಹ ನೈಸರ್ಗಿಕನೇ ಅಡಿಕೆ. ಅದು ಪ್ಲಾಸ್ಟಿಕ್ ಇಲ್ಲ, ಅದ್ರಿಗೂ ನೈಸರ್ಗಿಕ ಅಡಿಕೆ ತಟ್ಟೆ ತಯಾರಿಕಾ ಫ್ಯಾಕ್ಟ್ರಿ ಸಹ ಮಾಡಿದೀರಾ. ಇಲ್ಲಿ ಎಲ್ಲಾ ವೇಸ್ಟ್ ಯೂಟಿಲೈಸ್ ನೀವು ಚೆನ್ನಾಗಿ ಮಾಡ್ತಾ ಇದೀರಾ ಸರ್. ಇಲ್ಲಿ 15 ಜನಕ್ಕೆ ಕೆಲಸನೂ ಕೊಟ್ಟಿದ್ದೀನಿ ಸರ್. 15 ಜನಕ್ಕೆ? ಸೂಪರ್. 15 ಜನ ಕೆಲಸ ಮಾಡ್ತಾರೆ ಸರ್. ಇದೆಲ್ಲ ಏನ್ ನಿಮ್ಗೆ ಏನಿದು ಪ್ರೇರಣೆ ಏನೋ? ಕೋವಿಡ್ ಸರ್? ಸತ್ಯ ಕೋವಿಡ್ ಸರ್. ಕೋವಿಡ್ ಬರಲ್ಲ ಅಂದ್ರೆ ನಾವು ಇದೆಲ್ಲ ಮಾಡ್ತಿಲ್ಲ ಸರ್. ಇದೆಲ್ಲ ಕಾಡು ಸರ್, ಇದು ತುಂಬಾ ಮರಗಿಡ ಇದ್ದು, ಮಳೆ ಫುಲ್ ಮರಗಿಡ ಇತ್ತು, ಫುಲ್ ಕಾಡೆ ಇದು, ಖಾಲಿ ಜಮೀನು. ಇಲ್ಲಿ ಬಂದ್ರೆ ನಿಂತ್ಕೊಳಕ್ಕೂ ಒಂದು ನೆರಳು ಏನೂ ಇಲ್ಲ, ಮಳೆ ಬಂದ್ರೆ ಎಲ್ಲ ನಿಂತ್ಕೊಳಂಗಿಲ್ಲ, ಏನಿಲ್ಲ. ಬಂದು ನೋಡಿ ಏನೋ ಮಾಡ್ಬೇಕು ಅನಿಸ್ತು. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದೆ. ಫಸ್ಟ್ ಇಲ್ಲಿ ಬೋರ್ ಪಾಯಿಂಟ್ ಮಾಡ್ಸೋಣ ಅಂತ ಬೋರ್ ನನ್ನ ಜಸ್ಟ್ ಕರ್ಸಿ ಬೋರ್ ಎಲ್ಲ ನೋಡ ಇಲ್ಲಿ ಬೋರ್ ಕೊಡ್ಸ್ಬೋದು ಚೆಕ್ ಮಾಡಿಸ್ದೆ. ಅವ್ರು ಇಲ್ಲಿ ನೀರ್ ಕಡಿಮೆ, ನೀನು ಟ್ರೈ ಮಾಡಕ್ಕೆ ಹೋಗ್ಬೇಡ, 1,000 ಅಡಿ 1 ಇಂಚ್ 1/2 ಇಂಚ್ ನೀರ್ ತೆಗೆದು ಸುಸ್ತು ನಿನ್ ಕೈಲಿ ಆಗಲ್ಲ ಅಂತಂದ್ರು. ಅದಕ್ಕೆ ಯೋಚನೆ ಮಾಡಿ ಆಕ್ಚುಲಿ ಲಾರಿ ತರಿಸಿ ಕೊರ್ಸಕ್ ಡಿಸೈಡ್ ಮಾಡ್ಬಿಟ್ಟಿದ್ದೆ. ಆಮೇಲೆ ತಿರ್ಗಿ ಯಾರೋ ಒಬ್ರು ಪಾಯಿಂಟ್ ಮಾಡಾರೆ, ಇಲ್ಲಿ ಬೇಡ ನೀರಿಲ್ಲ, ಮತ್ತೆ ಇನ್ನೊಬ್ಬ ಮಾಡಿದ್ರು ಬೇಡ ಅಂದ್ರು. ವಾಪಸ್ ಕಳ್ಸಿ ಬೇರೆ ಅಲ್ಲಿ ನಮ್ದು 3 ಕಿಲೋಮೀಟರ್ ದೂರದಲ್ಲಿ ಎಲ್ಲ ಜಮೀನ್ ಇದೆ, ಅಲ್ಲಿ ಆ ಜಮೀನಲ್ಲಿ ಪಾಯಿಂಟ್ ಚೆನ್ನಾಗಿ ಇಲ್ಲಿ ಮಾಡ್ಸಂತಂದ್ರು. 2 ಬೋರ್ ಹಾಕ್ಸಿ ಅಲ್ಲಿಂದ 2 ಲೈನ್ ಪೈಪ್ ಲೈನ್ ಮಾಡ್ಕೊಂಡ್ಬಂದು ಇಲ್ಲಿ ನೀರ್ ತಗೊಂಬಂದು ಇಲ್ಲಿಂದ ಇಲ್ಲಿ ಅಡಿಕೆಗೆ ನಾನು ಮತ್ತೆ ಇಲ್ಲೂ ಅಡಿಕೆ ಹಾಕಿದೀರಾ? ಸರ್, ಅಡಿಕೆ ಏನ್ ಸರ್ ಇದು ಡ್ರಮ್? ಜೀವಾಮೃತ. ಜೀವಾಮೃತ ಇದ್ರಲ್ಲಿ ಮಾಡ್ತಾ ಇದ್ದೀರಾ ಸರ್? ಇದಕ್ಕೆ ಓಪನ್ ವೇಲ್ ಮೋಟರ್ ಹಾಕಿದೀನಿ. ಓಪನ್ ವೇಲ್ ಮೋಟರ್ ಹಾಕೊಂಡು ಇದರಿಂದ ಜೀವಾಮೃತ ಮಾಡ್ತಾ ಇದೀನಿ. ಓ ಸೂಪರ್ ಸರ್. ಖಾಲಿ ಆಗಿದೆ, ಕೊಟ್ಟಿದೀವಿ. ಖಾಲಿ ಕೊಟ್ಟಿದೀವಿ, ಕೊಟ್ಟಿದೀವಿ. ಮತ್ತೆ ರೆಡಿ ಮಾಡ್ಬೇಕು. ಈಗ ಜೀವಾಮೃತ ಮಾಡ್ತಾ ಇದೀವಿ ಸರ್. ಇದಿಷ್ಟು ನೀವು ಅಡಿಕೆ ಪಟ್ಟೆ ಒಣಗಾಕಣಕ್ಕೆ ಅಂತ ಜಾಗ ಬಿಟ್ಕೊಂಡಿದ್ರ ಆ ನಿಮ್ಮ ಫ್ಯಾಕ್ಟ್ರಿ ಹಿಂದೆಗಡೆ. ಸರ್, ನೀವು ಒಟ್ಟು ಎಷ್ಟು ಪ್ಲೇಟ್ಸ್ ಮಾಡ್ತಿರಲ್ಲ, ಆ ಪ್ಲೇಟ್ ಎಲ್ಲ ಮಾಡಿದ್ಮೇಲೆ ಆ ವೇಸ್ಟ್ನ ಏನ್ ಮಾಡ್ತೀರಾ ಸರ್ ನೀವು? ಬನ್ನಿ ತೋರಿಸ್ತೀನಿ. ಈಗ ಸರ್, ಶೆಡ್ ಮಾಡಿ ತೊಟ್ಟಿ ಮಾಡಿದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಏನಕ್ಕೆ ಸರ್? ಅದೇ ತೊಟ್ಟಿ ಎರೆಹುಳು ಸಾಗಿದೆ, ಅದಕ್ಕೆ ಎರೆಹುಳು ಗೊಬ್ಬರ ಮಾಡೋಣ ಅಂತ. ಅಂದ್ರೆ ಈ ವೇಸ್ಟ್ ಅಲ್ಲಿ ನೀವು ಎರೆಹುಳು ಗೊಬ್ಬರ ಮಾಡ್ತೀರಾ? ಅದನ್ನೇನು ಮಾಡ್ತೀನಿ ಅಂತ ಮಾಡ್ತಾ ಇದೀನಿ ಅಂದ್ರೆ, ಈಗ ಬನ್ನಿ ತೋರಿಸ್ತೀನಿ. ಬನ್ನಿ, ಇದು ಫುಲ್ ಗುಂಡಿ ಹೊಡೆದಿದ್ದೀನಿ ಈಗ. ಪೂರ್ತಿ ಎಲ್ಲ ಗುಂಡಿ ಹೊಡೆಸಿದೀನಿ. ಈ ಗುಂಡಿಗೆಲ್ಲ ತಂದು ಹಾಕ್ತಾ ಇದೀನಿ. ಇದಕ್ಕೀಗ ನಾನೀಗ ನೀರು ಬಿಡ್ತೀನಿ ಒಂದು 15 ದಿನ. 15 ದಿನಕ್ಕೊಂದ್ಸ? 15 ಕಂಟಿನ್ಯೂಸ್ ಬಿಟ್ಬಿಡ್ತೀನಿ. ಇದೆಲ್ಲ ಚೆನ್ನಾಗಿ ಕಳ್ತ್ಕೊಳುತ್ತೆ. ಅವಾಗ ಏನ್ ಮಾಡ್ತೀನಿ, ನಾನು ಹಸು ಇದೆಯಲ್ಲ, ಹಸುದ ಸಗಣಿ ಮಾಡಿ ಸ್ಲರಿ ಮಾಡ್ತೀನಿ. ಸ್ಲರಿ ಮಾಡಿ ಎಲ್ಲ ಊಹಿಸ್ಬಿಡ್ತೀನಿ. ಸ್ಲರಿ ಮಾಡಿ ಊಹಿಸ್ಬಿಟ್ಟು ಒಂದು ವಾರ ಬಿಟ್ಕೊಂಡು ತಿರ್ಗಿ ಮತ್ತೆ ಏನು ಮಾಡ್ತೀನಿ, ಸ್ಲರಿ ಮಾಡಿ ಮಿಕ್ಸ್ ಆಗುತ್ತೆ. ನೀರು ಮೇಲೆ ನೀರು ಸ್ಪ್ರಿಂಕ್ಲರ್ ಥರ ಬಿಡ್ತೀನಿ. ಅದೆಲ್ಲ ಕೂತ್ಕೊಂಡು ಎಲ್ಲ ಮಿಕ್ಸ್ ಆದಾಗ ಹುಳು ತಂದ್ಬಿಟ್ಟು ಹುಳು ಬಿಡ್ತೀನಿ. ಎರೆಹುಳು ಬಿಡ್ತೀರಾ? ಇದ್ರಲ್ಲಿ ನೀವು ಎರೆಹುಳು ಗೊಬ್ಬರ ಮಾಡ್ತೀರಾ? ಎರೆಹುಳು ಗೊಬ್ಬರ ಮಾಡ್ತೀನಿ ಸರ್. ದಿವಸಕ್ಕೆ ನನಗೆ ಏನು ಮಿನಿಮಮ್ ಎಲ್ಲ 1 ಟ್ರ್ಯಾಕ್ಟರ್ ವೇಸ್ಟೇಜ್ ಸಿಗುತ್ತೆ. 1 ಟ್ರ್ಯಾಕ್ಟರ್ ವೇಸ್ಟೇಜ್ ನಿಮ್ಮ ತೋಟದಿಂದ ಇದರಿಂದ ಡೈರಿ ಫ್ಯಾಕ್ಟ್ರಿ ಏನಂದ್ರೆ ಇದೆಯಲ್ಲ, ಎಲೆ ಪ್ಲೇಟ್ ಹೊಡ್ಕೊಂಡಿದ್ದೀವಿ. ಹೌದು, ಇದೆಲ್ಲ ವೇಸ್ಟ್. ಇದು ಮತ್ತೆ ಇದನ್ನೆಲ್ಲ ಏನು ಮತ್ತೆ ಚಾಪ್ ಕಟ್ರಿಗೆ ಹಾಕಿ ನಾನು ಪುಡಿ ಮಾಡಿ ಮಾಡೋಣ ಅಂತಂದ್ರೆ ಅದಕ್ಕೆ ಬೇಗ ಆಗುತ್ತೆ. ಬಟ್ ಸ್ವಲ್ಪ ಕಾಸ್ಟ್ ಇತ್ತು, ಅದಕ್ಕೆ ಅಂತ ಲೇಬರ್ ಇಡಬೇಕು, ಅದಕ್ಕೆ ಅಂತ ಚಾಪ್ ಡೈಲಿ ಅದೇ ಕೆಲಸ ಆಗುತ್ತೆ. ಈಗ ಅದಕ್ಕೆ ಇದೊಂದು ಸಿಂಪಲ್ ಮೆಥಡಲ್ಲಿ ಈಗ ನಾನು ಬೇಗ ಗೊಬ್ಬರ ಮಾಡ್ಕೊಳಕ್ಕೊಂದು ಒಂದು ಪ್ಲಾನ್ ಮಾಡಿ ರೆಡಿ ಮಾಡಿದ್ದೀನಿ. ಸೂಪರ್ ಸರ್. ನೀವು ಸರ್, ನನಗೆ ಏನಿಲ್ಲ, ಈಗ ನೋಡಿ ಎಷ್ಟಿದೆ ನೋಡಿ, ಎಲ್ಲ ಎಷ್ಟಿದೆ ವೇಸ್ಟೇಜ್. ಖಂಡಿತ
ಇದೆಲ್ಲ ಗೊಬ್ಬರ ಎಷ್ಟೇ ಸರ್ ನನ್ನ ಅಡಿಕೆಗೆಲ್ಲ ಇನ್ನೂ ಮಾರ್ಬೋದು ಅಷ್ಟು ಗೊಬ್ಬರ. ಹೌದು ಖಂಡಿತ ಸರ್. ತುಂಬಾನೇ ಪ್ರತಿಯೊಂದನ್ನು ಏನು ವೇಸ್ಟ್ ಹೌದು, ಏನು ವೇಸ್ಟ್ ಆಗ್ದಿಲ್ದಿರ ಪ್ರತಿಯೊಂದನ್ನು ತುಂಬ ಎಚ್ಚರ ವಹಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಇದರಿಂದ ತುಂಬ ಜನ ರೈತರು ಈ ಥರ ಯಾವುದೇ ರೀತಿಯಾದಂಥ ವೇಸ್ಟ್ಗಳನ್ನ ಉಪಯೋಗಿಸ್ಕೊಂಡು ಅದರಿಂದನೂ ನಮ್ಮ ರೈತರು ಕಾಸು ಮಾಡೋದನ್ನ ಕಲಿಬೇಕು ಸರ್. ಆನೆಸ್ಟ್ಲಿ ಅದು ತುಂಬ ಜನ ಮಾಡಿದ್ದಾರೆ. ಕಸ ಆಕ್ಚುಲಿ ಇದೆ ಸರ್, ರಸ ಇದೆ. ರಸ ಕಸ ಅಲ್ಲ, ರಸ ಕ್ಷಮೆ ಇರಲಿ. ಅಲ್ಲ, ನೀವು ಕಸದಿಂದ ರಸ ತೆಗಿತಾ ಇದ್ದೀರಾ. ಹೌದು, ಕಸದಿಂದ ಸರಿ ಅನ್ಕೊಂತೀನಿ. ನೋಡಿ ಸರ್ ಎಷ್ಟು ವೇಸ್ಟ್ ಇದೆ ನೋಡಿ, ಇದೆಲ್ಲ ವೇಸ್ಟ್ ಇದೆ, ಎಲ್ಲ ಪೂರ್ತಿ ಇದೆಲ್ಲ ರೆಡಿ ಮಾಡ್ತೀನಿ. ಇದು ಕಮ್ಮಿ ವೇಸ್ಟ್ ಆಯ್ತು ನೋಡಿ ಸರ್. ಎಲ್ಲ ಎರಡು ಗೊಬ್ಬರ ಮಾಡ್ತೀನಿ ಸರ್ ಇದರಲ್ಲೆಲ್ಲ. ಸೂಪರ್ ಸರ್. ಸರ್ ಕೆಲವರೆಲ್ಲ ಸುಟ್ಟಾಕ್ತಾರೆ ಇದನ್ನು. ಹಾಂ, ಸುಟ್ಟಾಕ್ತಾರೆ ಜಾಗ ಇಲ್ಲ ಅಂತ. ಜಾಗ ಯಾಕೆ ಸರ್, ಎರೆಹುಳ ಬಿಟ್ಟರೆ ಜಾಗ ಅದೇ ಕಮ್ಮಿ ಮಾಡುತ್ತಲ್ಲ. ಎರೆಹುಳನೇ ನಿಮಗೆ ಜಾಗ ಮಾಡಿಕೊಡುತ್ತೆ. ರೈತರ ಮಿತ್ರ ಅಂತ ಯಾಕೆ ಇರೋದು ಅವರು? ಹೌದು, ನಮಗೋಸ್ಕರ ತಾನೇ ಇರೋದು ಅದು. ಎರೆಹುಳ ಅವರು ಕೆಲಸ ಕೊಡೋಣ ಬಿಡಿ, ಅವರು ಸ್ವಲ್ಪ ಕೆಲಸ ಮಾಡಲಿ ನಮಗೋಸ್ಕರ. ಕೊಡೋ ರೀತಿ ಕೊಡ್ಬೇಕು ಕೆಲಸ ಅದಕ್ಕೆ. ಹೌದು, ನಾವೇ ಮಾಡ್ತೀವಿ ಔಷಧಿ ಹೊಡೆದು. ಹೌದು, ಎರೆಹುಳಗಳನ್ನ ಸಾಯಿಸಿ ನೋಡಿ ರೈತರ ಮಿತ್ರ ಅಂತ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಹೌದು, ಔಷಧಿ ಹೊಡೆದು ಅದನ್ನ ಸಂತತಿ ಹಾಳು ಮಾಡ್ತಾ ಇದ್ವಿ. ಹೌದು, ಇದು ನಮ್ಮ ನೈಸರ್ಗಿಕ ರೀತಿಯಲ್ಲಿ ಇಂಥ ಒಂದನ್ನು ಬಿಟ್ಟಿಲ್ಲ ಅಲ್ಲ ಸರ್. ಅಡಿಕೆ ಬಿಡಬಾರ್ದು ಸರ್. ರೈತ ಅದೇ ಸರ್, ರೈತನ ಮೂಲ ಉದ್ದೇಶನೇ ಅದು. ಬಿಡಬಾರ್ದು. ಯಾಕೆ ಬಿಡಬೇಕು? ಖಂಡಿತ. ಸುಮ್ಮನೆ ವ್ಯರ್ಥವಾಗಿ ದುಡ್ಡು ತಂದು ನಾನು ಯಾಕೆ ಈ ಪದ ಹೇಳಿದೆ ಅಂದ್ರೆ ನಿಮ್ಮ ಬಾಯಿಲ ಮಾತು ಬರಲಿ ಅಂತ ಸರ್. ಮಾಡ್ಬೇಕು ಅದನ್ನ ರೈತ. ಅದು ಮಾಡಿದ್ರೆ ಮತ್ತೆ ರೈತ ಅನ್ನೋದು. ಹೌದು, ಸುಮ್ಮನೆ ರೈತ ಅನ್ನಕ್ಕಾಗತ್ತಾ? ಖಂಡಿತ. ಎಲ್ಲರೂ ಕಾಮನ್, ಎಲ್ಲರೂ ಅಡಿಕೆ ಬೆಳಿತಾರೆ ಸರ್. ನನ್ಗೆ ಇನ್ನೊಂದು ಇಷ್ಟ ಆಯ್ತು, ಇದನ್ನ ಕೇಳೋಣ ಅನ್ಕೊಂಡೆ. ನೀವು ಉಪಯೋಗಿಸೋ ಗಾಡಿನೂ ಎಲೆಕ್ಟ್ರಿಕ್. ಈ ನಿಮ್ಮ ನಿಮ್ಮ ಅಡಿಕೆ ಪಟ್ಟೆಗೆ ಉಪಯೋಗಿಸೋ ಗಾಡಿನೂ ಎಲೆಕ್ಟ್ರಿಕ್. ಇದು ಗಾಡಿನೂ ಎಲೆಕ್ಟ್ರಿಕಲ್. ನೋಡಿ ಇದೆ ಕಡಕ್ನಾಥ್ ಕೋಳಿ. ಇದೆ ಕಡಕ್ನಾಥ್ ಕೋಳಿನಾ? ಓಡಾಡ್ತಾ ಇದೆ, ಇದಾವೆ. ಎಷ್ಟು ಕೋಳಿ ಇವೆ ಸರ್? ಎಲ್ಲ ಒಂದು 70 ಇದಾವೆ. ಓಕೆ, ನನ್ಗೆ ಅಷ್ಟೊಂದು ಕೋಳಿ ಬಗ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ವೆಜಿಟೇರಿಯನ್. ನಾವು ವೆಜಿಟೇರಿಯನ್ನೇ. ಹೌದಾ? ಒಟ್ಟಾರೆ ಸರ್ ಇಲ್ಲೇ ನಮ್ಮ ಲೇಬರ್ ಇದ್ದಾರೆ, ಯಾರು ಕೇಳಿದಾಗ ಮಾರ್ತೀವಿ ಸರ್. ಅದು ಬಂದು ಬಿಸ್ನೆಸ್ ಸರ್. ನಾನು ಏನು ಫೀಡ್ ಹಾಕಿಲ್ಲ ಅದಕ್ಕೆ. ನಾನು ತಂದು ಏನೋ ಒಂದು ಗ್ರಾಮ್ ಫೀಡ್ ಹಾಕಿಲ್ಲ ನಾನು. ಅಲ್ಲಿ ಇರೋ ಹುಳ ಹಪ್ಪೆ ಕಾಯ್ಕೊಂಡು ತಿಂದು ನ್ಯಾಚುರಲ್ ಬರ್ತಾವೆ. ನ್ಯಾಚುರಲ್. ಸಾಕದ ಸರ್. ಕಡಕ್ನಾಥ್ ಅಂತ. ಕಡಕ್ನಾಥ್ ಸರ್. ಕಪ್ಪುಗೆ ಪ್ಯೂರ್ ಫುಲ್ ಕಪ್ ಇರುತ್ತೆ ಸರ್. ಇದ್ರ ಎಗ್ಗನು ಕಪ್ಪಗೆ ಬರುತ್ತಾ ಸರ್? ಅದನ್ನ ನೋಡಿ, ಎಗ್ಗಿಂದ ಬಗ್ಗೆ ಒಂದು ಸ್ವಲ್ಪ ನನಗೆ ಅದು ಮೊಟ್ಟೆ ಐಟಮ್ ಹೇಳ್ತೀನಿ. ಈಗ ಒಬ್ಬೊಬ್ರು ಅಂತಾರೆ ಹೇಳ್ತಾರೆ, ನನ್ನ ಅನುಭವ ನನಗೆ ಕನ್ಫರ್ಮೇಶನ್ ಆಗತಕ್ಕ. ಎಷ್ಟು ದಿನ ಆಯ್ತು ಸರ್ ಇತ್ತಂದು? ಸರ್ ಇದು ಒಂದು 3 ತಿಂಗಳು. ಬಟ್ ಇನ್ನೂ ಮೊಟ್ಟೆ ಇಟ್ಟಿಲ್ಲ? ಇನ್ನೂ ಇಲ್ಲ ಸರ್. ಯಾವ ಎಷ್ಟು ಕೋಳಿಗಳಿವೆ ಸರ್? ಒಂದು 70-80 ಇದೆ. 70-80 ಇದೆಯಾ? ಓ ಸೂಪರ್ ಸರ್. ಆಮೇಲೆ ಒಂದು ಮುಂಗ್ಸಿ ಕಾಟ ಜಾಸ್ತಿ ಆಗ್ಬಿಡೈತೇನೆ. ಎಲ್ಲೋ ಇವೆ ಸರ್? ಮೇಯ್ತಾ ಇರ್ತವಲ್ಲ ಒಳಗಡೆ ಬರ್ತವೆ, ಆಮೇಲೆ ಸಂಜೆ ಬಂದ್ಬಿಡ್ತವೆ. ಓ ಸೂಪರ್ ಸರ್. ಇದು ಹೈಡ್ರೋಪಾನಿಕ್ದು. ಇವೆಲ್ಲ ನಿಮ್ಮ ಜೇನುಹುಳದ ಬಾಕ್ಸ್ಗಳು ಸರ್, ಎಂಟಿ ಬಾಕ್ಸ್ಗಳು. ನಾವು ಡಿವೈಡ್ ಮಾಡಕ್ಕೆ ಅಂತ ತಂದಿಟ್ಟು ಮಾಡಿಸಿಟ್ಕೊಂಡ್ರು ಸರ್. ಇದೇನು ಸರ್ ಇದು? ಇದು ಹೈಡ್ರೋಪಾನಿಕ್ದು. ಎಲ್ಲ ರೆಡಿ ಆಗಿದೆ. ಮೋಟ್ರ್ ಸುಟ್ಟೋಗ್ಬಿಟ್ಟಿತ್ತು, ಹಂಗಾಗಿ ತೆಗೆದಿದ್ದೀನಿ. ಈಗ ರೆಡಿ ಆಗಿದೆ. ಈಗ ಇಲ್ಲಿ ನೋಡಿಲಿ, ಎಲ್ಲ ಜೋಳ ನೆನಾಕಿದ್ದೀನಿ. ಸೂಪರ್ ಸರ್. ಇದು ನಿಮ್ಮ ಹಸುಗಳಿಗ ಸರ್? ಅದೇ ಸರ್, ಹೈಡ್ರೋಪಾನಿಕ್ ಹಸುಗಳಿಗೆ. ಕೋಳಿ ತಿನ್ನುತ್ತೆ, ಮೇಕೆ ಕೊಡ್ಬೋದು, ಕುರಿ ಕೊಡ್ಬೋದು, ಯಾವ್ದು ಬೇಕೋ ಕೊಡ್ಬೋದು. ರೆಡಿ ಆಗ್ತದೆ. ನೆನಾಕಿದ್ದೀನಿ. ಮೋಟ್ರ್ ಸುಟ್ಟೋಗ್ಬಿಟ್ಟಿತ್ತು, ಈಗ ರೆಡಿ ಆಗಿದೆ. ಇದಕ್ಕೆ ಇದು ಎಲ್ಲಿ ಕೊಂಡ್ಕೊಂಡ್ ಬಂದಿದ್ದು ಸರ್ ನೀವು? ಸರ್ ನಾನೇ ರೆಡಿ ಮಾಡೋದು ಸರ್. ಇದು ನೀವೇ ಮಾಡಿ? ಇದು ನಾನೇ ಬೈ ಹ್ಯಾಂಡ್, ನಾನೇ ಎಲ್ಲ ರಿಸ್ಕ್ ತಗೊಂಡು ನಾನೇ ಮಾಡೋದು. ನಾನೆಲ್ಲೂ ಕೊಂಡ್ಕೊಂಡ್ ಬಂದಿಲ್ಲ. ಆದ್ರೂ ಆಗ ನೋಡಿ, ಆಕ್ಸಲ್ ಬೇಡ ಕುಯ್ದು ಮಾಡಿ ಇಷ್ಟು ಪೇಷನ್ ಲೆಕ್ಕ ಹಾಕಿ. ಹೌದು, ಒಂದು ಇದನ್ನ ಸರ್ ಎಲ್ಲ ಇದು ಮೆಥಡ್, ಇದು ಡ್ರಮ್ಮಲ್ಲಿ ಇಟ್ಟು ಎಲ್ಲ ನಂದೇ ಸೆಟಪ್ಪು, ಎಲ್ಲ ನಾನೇ ಮಾಡೋದು. ಸೂಪರ್ ಸರ್. ಓ, ಇಲ್ಲಿ ಎಕ್ಸೆಸ್ ವಾಟರ್ ಹೋಗಕ್ಕೆ ಇದೊಂದು ವಾಲ್ ಬೇರೆ ಮಾಡಿದ್ವಿ ನಾವು. ಸ್ವಲ್ಪ ಟೆಕ್ನಿಕಲ್ ಅಲ್ಲ ಇದು ಸರ್. ಇದು ಟೈಮರ್ ಸರ್. ಇದು ಎಷ್ಟು ನಿಮಿಷಕ್ಕೆ ಒಂದ್ಸತಿ ನೀರು ಕೊಡ್ತಾರೆ? 1 ಅವರ್ಗೆ 1 ನಿಮಿಷ ಹೊಡೆಯುತ್ತೆ. 1 ಅವರ್ಗೆ 1 ಅವರ್ಗೆ 1 ನಿಮಿಷ. 1 ಅವರ್ ಆದ್ಮೇಲೆ 1 ನಿಮಿಷ ಹೊಡೆಯುತ್ತೆ, ಮತ್ತೆ ಆಫ್ ಆಗುತ್ತೆ. ಓಕೆ. ಕರೆಂಟ್ ಇದೆಯಾ ಸರ್? ಕರೆಂಟ್ ಸರ್ ಜಸ್ಟ್ ಈಗ ಇದೆ. ಅಯ್ಯೋ, ಓಕೆ, ಹೋಗ್ಲಿ ಬಿಡಿ. ಇದ್ರೆ ಅದೊಂದ್ಸತಿ ನೋಡ್ಬೋದಿತ್ತು ಹೆಂಗೆ ಟೈಮರ್. ಇಲ್ಲ, ಈಗ ಆನ್ ಮಾಡ್ತಿದ್ದೆ, ಜಸ್ಟ್ ಹೋಗಿದೆ. ಸರ್ ತುಂಬಾನೇ ಸಖತ್ತಾಗಿದೆ ಸರ್. ಬನ್ನಿ ಸರ್, ನಿಮ್ಮದು ಈಗ ನುಗ್ಗೆ ಮತ್ತು ಜೇನು ಅಡಿಕೆ ನೋಡೋಣ. ಆಮೇಲೆ ಅದು ಸಹ ಇದೆ ಜೊತೆಗೆ. ನೋಡಿ ಇನ್ನೊಂದಿದೆ, ಬನ್ನಿ. ನಮ್ದು ಅಡಿಕೆ ಸುಲಿಯೋದು ಬೇರೆ ಇದೆ. ಅಡಿಕೆ ಸುಲಿಯೋ ಮಿಷಿನ್ ಸರ್. ಇದು ಬೇಯಿಸೋದು. ಇದು ಒಲೆಯದು ಬೇಯಿಸೋದು. ಇದು ಸರ್ 1 ಟನ್ ಬೇಯುತ್ತೆ ಒಂದ್ಸರಿಗೆ. ಈಗ ಇದು ಎಷ್ಟು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಸರ್? ಇದು ಒಂದು 2 ವರ್ಷ ಆಯ್ತು. 2 ವರ್ಷ ಆಯ್ತು. ಇದು ನೋಡಿ ಸರ್, ಇಲ್ಲ ಅಡಿಕೆ ಒಳಗೆ ಹಾಕೋದು. ಇದ್ರೊಳಗೆ ಇದೀಗ ವರ್ಕಿಂಗ್ ಇದೆಯಾ ಸರ್? ವರ್ಕಿಂಗ್ ಇದೆ. ಈಗ ಅಡಿಕೆ ತಂದಿಲ್ಲ. ಇದ್ರೊಳಗೆ ಅಡಿಕೆ ತುಂಬ್ತೀವಿ, ಅದು ಆಟೋಮೆಟಿಕ್ ಅದ್ರಾಗೆ
ಕನ್ವೇಯರ್ ಬರುತ್ತೆ. ಅಲ್ಲಿಂದ ಆಚೆ ಬರುತ್ತೆ. ಅದರಿಂದ ಅಡಿಕೆ ಮಿಷಿನ್ ಒಳಗೆ ಬರುತ್ತೆ. ಸೂಪರ್ ಸರ್. ಈ ಮಿಷಿನ್ ಒಳಗೆ ಬರುತ್ತೆ. ಈ ಮಿಷಿನಿಂದ ಮತ್ತೆ ಸಿಪ್ಪೆ ಇದ್ರ ಮುಖಾದ ಇಲ್ಲಿ ಬಂದು ಸಿಪ್ಪೆ ಬೀಳುತ್ತೆ. ಸಿಪ್ಪೆ ಬೀಳುತ್ತೆ. ಇಲ್ಲಿ ಬೀಳುತ್ತೆ. ಓಕೆ. ಟ್ಯಾಕ್ ನಿಲ್ಲಿಸ್ಬಿಡ್ತೀವಿ ಅಡಿಕೆ. ಇದು ಅಡಿಕೆ ಈಗ ಮೊನ್ನೆ ಬೇಸ್ ಹಾಕಿದ್ವಿ, ಹಾಲಲ್ಲೇ ಇದೆ ಹಾಲು. ಇದು ಈಗ ಮತ್ತೆ ನೆಕ್ಸ್ಟ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಈಗ ಮಾಡ್ತೀವಿ, ಅಡಿಕೆ ಸ್ಟಾರ್ಟ್ ಮಾಡ್ತೀವಿ. ಓ ಸರ್, ಈ ಶೆಡ್ ನಿಮಗೆ ಎಲ್ಲದಕ್ಕೂ ಚೆನ್ನಾಗಿ ಉಪಯೋಗಕ್ಕೆ ಬಂದಿದೆ ಸರ್? ಸರ್ ಜಾಗ ಸಾಕಾಗ್ತಾ ಇಲ್ಲ ನಮಗೆ, ಅಡಿಕೆ ಪ್ಲೇಟ್ ಎಲ್ಲ ಖಾಲಿ ಆಗಿದ್ದಾನೆ. ನಮಗೆ ಜಾಗ ಸಾಕು, ಇನ್ನೂ ಎಕ್ಸ್ಟೆಂಡ್ ಮಾಡ್ಕೋಬೇಕು, ಸಾಕಾಗಿಲ್ಲ. ಓಕೆ. ಫಸ್ಟ್ ಬಂದಿದ್ದು ನಾವು ಇರಕ್ಕೆ ಅಂತ ಬಂದಿದ್ದು ಜಾಗ, ಸುಮ್ಮನೆ ಇರಕ್ಕೆ ಒಂದು ಸ್ವಲ್ಪ ರೂಮ್ ಥರ ಮಾಡ್ಕೊಳಕ್ಕೆ ಹೋಗಿ ಈಗ ನಮಗೆ ಜಾಗ ಸಾಕಾಗ್ತಾ ಇಲ್ಲ. ಏನು ಮಾಡೋಕ್ಕೂ ಸಾಕಾಗ್ತಾ ಇಲ್ಲ, ಅಷ್ಟು ಜಾಗ ಇದೆ. ಈಗ ನಮ್ಮ ಲೇಬರ್ಗೆ ಅಂತ ರೂಮ್ ಕಟ್ಸ್ತಾ ಇದ್ದೀವಿ. ಇಲ್ಲಿ ನೋಡೋಣ, ಒಂದು ಕೇರಳ ಸ್ಟೈಲಲ್ಲಿ ಒಂದು ಮನೆ ಕಟ್ಟೋಣ ಅಂತ ಭಯ ಹಾಕಿದ್ದೀನಿ. ಓಕೆ. ಯಾಕೋ ಅದು ಕುಂಠಿತ ನಿಂತಿದೆ, ಹಣಕಾಸಿನ ಮುಗ್ಗಟ್ಟು ಎಲ್ಲ ಬರುತ್ತೆ. ಮಾಡೋಣ. ಒಳ್ಳೇದು, ಯಾವಾಗಲೂ ನಿಧಾನ ಸರ್. ಯಾಕೆಂದ್ರೆ ಅಲ್ಲಿ ಬರ್ಬೇಕಲ್ಲ ಸರ್ ನಮ್ಗೆ ಆದಾಯ. ಹೌದು. ಅಲ್ಲಿ ಶುರುವಾದ್ರೆ ಅದು ಎದಳದ್ದು. ಅದು ಎದಳುತ್ತೆ. ಅದು ಹೆಂಗೆ ಅದು ಹೇಗೆ ಎದಳುತ್ತಾ ಹಿಂಗೆ ಬಿಲ್ಡಿಂಗ್ ಎದಳುತ್ತಾ ಬಿಡಿ. ಕರೆಕ್ಟ್. ಬನ್ನಿ ಸರ್, ನೋಡೋಕೆ ಒಂದು ನಿಮ್ದು ಅಡಿಕೆದು ಮತ್ತೆ ಜೊತೆಗೆ ಅಡಿಕೆ, ನುಗ್ಗೆ, ಜೇನು. ಅಡಿಕೆ, ನುಗ್ಗೆ, ಜೇನು. ಆಮೇಲೆ ಮನೆಗೆ ಬೇಕಾದಂತ ಸ್ವಲ್ಪ ಸೊಪ್ಪು ತರಕಾರಿಗಳು ನಾವೇ ಜೀವಾಮೃತದಲ್ಲಿ ಬೆಳ್ಕಂತ, ಯಾವುದೇ ಕೆಮಿಕಲ್ ನಾವು ಹಾಕಲ್ಲ. ಸೊ ಸರ್, ಹೊರಗಡೆಯಿಂದ ಮನೆಗೆ ತರಕಾರಿನೂ ಕೊಳ್ಳಲ್ಲ ನೀವು? ಹೌದು. ಸೂಪರ್ ಸರ್. ಸೊ ಆಮೇಲೆ ನುಗ್ಗೆ ಹೇಳಿ ಸರ್, ಫಸ್ಟ್ 2 ಗಿಡ ಹಾಕಿದ್ದೆ. ಅದೇ ನೀವು ಹಿಂದಿನ ಇದ್ರಲ್ಲಿ ಹೇಳಿದ್ರೆ ಇದೇನಾ? ಎರಡು ಗಿಡ ಹಾಕಿದ್ದೆ. ತುಂಬಾ ಬಿಟ್ಟಿತ್ತು, ಎಲ್ಲ ಕುಯ್ದಿದ್ದೀವಿ. ಇನ್ನಷ್ಟು ಬಿಡ್ತಾ ಇರುತ್ತೆ, ಯಾವಾಗಲೂ ಕಂಪಲ್ಸರಿ ಬಿಡ್ತಾಲೇ ಇರುತ್ತೆ. ಇದೊಂದ್ ಗಿಡ, ಇಲ್ಲೊಂದ್ ಗಿಡ ಇದೆ, 2 ಗಿಡ ಇದೆ. 2 ಗಿಡ ಭಾಗ್ಯ ತಳಿ ನೋಡಿ, ಅಲ್ಲೊಂದ್ ಗಿಡ ಇದೆ. ಹೌದು, ಕಂಪಲ್ಸರಿ ಬಿಡ್ತಾ ಇರುತ್ತೆ. ಇವೆರಡು ನನಗೆ ಪ್ರೇರೇಪಣೆ. ಮಾಡ್ಬೋದು. ನುಗ್ಗೆನ ಬೆಳೆಯೋದಕ್ಕೆ 2 ಗಿಡನೇ? 2 ಗಿಡ. ಓಕೆ. ನೋಡಿ, ಇದನ್ನ ಹಸಿನ ಸಗಣಿ ಸರ್, ಜೀವಾಮೃತ ಮಾಡಿ ಮಿಕ್ಕಿದ್ದು. ಇದನ್ನ ಏನ್ ಮಾಡ್ತೀವಿ ಅಂದ್ರೆ, ನಾವು ಬಿಸಿಲಲ್ಲಿ ಹಿಂಗ್ ಬಿಡಲ್ಲ. ನೋಡಿ, ಇದೆಲ್ಲ ಟಾರ್ಪಾಲ್ ಇದೆಲ್ಲ ಇದೆಯಲ್ಲ, ಇದೆಲ್ಲ ಮುಚ್ಚಿಬಿಡ್ತೀವಿ ನಾವು. ಅಷ್ಟೇ ಬಿಡಲ್ಲ ಇದನ್ನ, ಗೊಬ್ಬರನ. ನೋಡಿ ಈ ಸಗಣಿ ನೋಡಿ ಸರ್, ಈ ಸಗಣಿ ಏನಾರ ಒಂಚೂರು ಬ್ಯಾಡ್ ಸ್ಮೆಲ್ ನೋಡಿ? ಖಂಡಿತ ಇಲ್ಲ ಸರ್, ಬ್ಯಾಡ್ ಸ್ಮೆಲ್ ಅನ್ನೋದಿಲ್ಲ ಅದು. ಈ ಸಗಣಿ ನೋಡಿ, 2 ದಿವಸ ಸಗಣಿ ಇದೆ, ಏನ್ ಬ್ಯಾಡ್ ಸ್ಮೆಲ್ ನೋಡಿ. ಇವತ್ತಿನ ಸಗಣಿ ಬಿಡಿ, ಹಚ್ಕೊಂಡೇ ಬಿಡ್ಬೋದು, ಮೈ ಮೇಲೆ ಹಚ್ಕೊಂಡೇ ಬಿಡ್ಬೋದು, ಹಂಗಿರುತ್ತೆ. ದೇಸಿ ತಳಿ ಅಂದ್ರೆ ಹಂಗಿರುತ್ತೆ. ದೇಸಿ ತಳಿ, ಹೌದು ಖಂಡಿತ. ಅದೇ ಈ ಜರ್ಸಿದಾದ್ರೆ ಇವ ಹಾಳು ಮುಳ್ಳು ತಿನ್ಸಿ ಅದನ್ನು ಒಳ್ಳೆ. ಸೊ ಇಲ್ಲಿ ಒಂದಷ್ಟು ಜೇನ್ ಪೆಟ್ಟಿಗೆನೂ ಇಟ್ಟಿದ್ದೀರಾ? ಹೌದು ಸರ್. ಸರ್, ನೀವ್ ಇಂಥದ್ ಮಾಡಿಲ್ಲ ಅನ್ನಂಗೆ ಇಲ್ವಲ್ಲ ಸರ್? ನಿಮ್ ಊರವ್ರು ಹೇಳೋದ್ ಕರೆಕ್ಟೇ ಬಿಡಿ ಸರ್. ಸರ್, ನಂದು ಉದ್ದೇಶ ಏನ್ ಗೊತ್ತಾ ಸರ್, ಒಂದಕ್ಕೊಂದು ಸರ್ಕಲ್ ರೌಂಡ್ ಬರ್ಬೇಕು ನನಗೆ. ಒಂದರಿಂದ ಒಂದು ರೌಂಡ್ ಬರ್ಬೇಕು. ಈಗ ಹೆಂಗೆ ಅಂದ್ರೆ, ಅಲ್ಲಿ ನೀರಿದೆ, ಆ ನೀರ್ಗೆ ಏನ್ ಬೇಕು, ಬರೀ ನೀರ್ ಹೊಡ್ಕೊಂಡ್ರೆ ಸಾಲದು, ಅದು ಮೀನ್ಸ್ ಹಾಕಿದೀನಿ. ಹೌದು. ಈಗ ಆ ನೀರಿಂದ ಮತ್ತೆ ಜೀವಾಮೃತ ಅಲ್ಲಿಂದ ಕಂಟಿನ್ಯೂ, ಅಲ್ಲಿಂದ ಶುರು, ಅಲ್ಲಿ ನನಗೆ ನೀರಿಂದ ಜೀವಾಮೃತ ಹಸು ಹಾಕಿದೀನಿ. ಆ ಜೀವಾಮೃತ ಮಾಡ್ಕೊಂಡು ಇಲ್ಲಿ ಒಳಗೆ ಎಂಟ್ರಿ ಆದ್ರೆ ಇದಕ್ಕೆ ನೋಡಿ ಸರ್, ಈ ಅಡಿಕೆ ಇದೆಯಲ್ಲ, ಈ ಅಡಿಕೆ ನೋಡಿ 2 ವರ್ಷದ 2 ತಿಂಗಳು ಗಿಡ. 2 ವರ್ಷದ ಅಡಿಕೆ ಗಿಡ? 2 ವರ್ಷದ 2 ತಿಂಗಳು. 2 ವರ್ಷದ ಮೇಲೆ 2 ತಿಂಗಳು? 2 ತಿಂಗಳು ಅಡಿಕೆ ಗಿಡ. ಸರ್, ಏನ್ ಇಷ್ಟ ಐಟ್ ಇವೆ ನೋಡಿ. ಓ ಸೂಪರ್. ಓ, ಇದೇನಾ ಸರ್ ನೀವ್ ಹೇಳಿದ್ ಮನೆಗೆ ಅಂತ ಮಾಡ್ಕೊಂಡಿರೋ ಸೊಪ್ಪು? ಮೋಟರ್ ಮಾಡಿದೆ. ಕೊತ್ತಂಬರಿ ಸೈಡ್ಗೆಲ್ಲ ಮೂಲಂಗಿ ಹಾಕೊಂಡಿದೀವಿ. ನೋಡಿ, ದಂಟ ಹಾಕಿದೀವಿ. ದಂಟ ನೋಡಿ ಸರ್, ಬಂದಿದ್ದು ದಪ್ಪ ಆಗುತ್ತಾ, ದೊಡ್ಡದಾಗುತ್ತಲ್ಲ, ದೊಡ್ಡ ಮಾತ್ರ ಕಿತ್ಕೊಂಡಿ ಸಣ್ಣದ ಹಂಗೆ ಬಿಡ್ತೀರಾ? ಹೌದು. ನೋಡಿ, ಉಳ್ಳಿ ಗಿಡ ಹಾಕಿದೀವಿ. ಈಗ ಏನ್ ಉಳ್ಳಿ ನೋಡಿ, ಉಳ್ಳಿ ಗಿಡ, ಮೊನ್ನೆ ಸಬ್ಸಿಗೆ, ಮೂಲಂಗಿ, ಬೀನ್ಸ್, ಕ್ಯಾರೆಟ್, ಗೆಡ್ಡೆಕೋಸು. ನಿಮ್ಮ ಮನೆ ಮಟ್ಟಿಗೆ? ಹಾ ಸರ್, ಗೆಡ್ಡೆಕೋಸು. ಆಮೇಲೆ ಆಗ್ಲಕಾಯಿ ಬಳ್ಳಿಗೆ ಹಬ್ಬಿಸ್ತಿದ್ದೆ, ಆಗ್ಲು ಗಿಡ. ಎಲ್ಲ ಜಾಸ್ತಿ ಹಾಕಲ್ಲ ಸರ್. ಸೌತೆ ಗಿಡ ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟೇ. ಸೌತೆ ಗಿಡ ಎಲ್ಲ, ಕುಂಬಳ. ಬಟ್ ಏನ್ ಗೊತ್ತಾ, ಒಂದು ಬ್ಯಾಚ್ ಮುಗಿತಾ, ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಮಾಡ್ಕೊಂತೀವಿ. ಇದೊಂದು ಬ್ಯಾಚ್ ಬತ್ತಾಯ್ತಾ, ಇನ್ನೊಂದು ಬ್ಯಾಚ್ ಪ್ಯೂರ್ಲಿ ಆರ್ಗ್ಯಾನಿಕ್, ಪೂರ್ತಿ ಜೀವಾಮೃತ ಬೆಳಿತೀವಿ. ಸರ್, ಟೇಸ್ಟೇ ಬೇರೆ. ಹೌದು, ಅದು ಹೇಳ್ಬಾರ್ದು. ಟೇಸ್ಟ್ ಸೌದೆ ತಿಂದನಿಗೆ ಗೊತ್ತು ಟೇಸ್ಟ್ ಅದ್ರ ಬಗ್ಗೆ, ಹಂಗ ಬರುತ್ತೆ. ಹೌದು. ನೋಡಿ, ಇದೆಲ್ಲ ನುಗ್ಗೆ ಸರ್, ನೋಡಿ ಕರೆಕ್ಟ್ 3 ತಿಂಗಳು ಗಿಡ ಇಲ್ಲ. 3 ತಿಂಗಳು ಗಿಡ ಸರ್? ನಿಮ್ 2ರಷ್ಟು ಹೈಟ್ ಇದೆ ಅಲ್ಲ ಸರ್? ಹೈಟ್ ಆಗಿದೆ, ಬಟ್ ಇನ್ನು ಸ್ವಲ್ಪ ಸ್ಟಾರ್ಟ್ ನೋಡಿ, ಹೈಟ್ ಆಗಿದೆ, ಹೂವು ಶುರು ಆಗ್ತಾ ಇದೆ. ನೀವು ಇಷ್ಟ ಹೈಟ್ ಹೋದ್ಮೇಲೆ ಮೇಲ್ಗಡೆ ಚೂಟಲ್ಲ ಸರ್? ಚೂಟ್ಬೇಕು, ನೆಡ್ಕಲ್ವಲ್ಲ. ಅಲ್ಲ, ಕೇಳಿದೆ ಅದಕ್ಕೆ. ಹೌದು, ಚೂಟು ನೆಡ್ಕಲ್ಲ. ಸೂಪರ್ ಸರ್. ನೋಡಿ ಸರ್, ಅಡಿಕೆ ಹೆಂಗಿದೆ ನೋಡಿ ಸರ್. ಅಡಿಕೆ ಮಾತ್ರ ಭರ್ಜರಿ, ಕಳೆನೂ ಹಂಗೆ ನೋಡಿ ಇದೆ. ನಿಮ್ ಅಡಿಕೆ ಇಷ್ಟು ಚೆನ್ನಾಗಿರಕ್ ಕಾರಣ ಇದೇನೆ. ಹೌದು.
ನಮ್ಮ ಜನಗಳು ಇದನ್ನ ಬಿಟ್ಟೆ ಸತ್ಯವಾದ ಮಾತು ಸರ್. ಹಾ? ಸತ್ಯ. ಇಷ್ಟ ಹಸ್ರಾಗಿರೋದ ಕಾರಣ ಇದೇನೆ ಸರ್. ನೋಡಿ ಅಡಿಕೆ 2 ವರ್ಷದ 2 ತಿಂಗಳು ಗಿಡ ನೋಡಿ ಹೆಂಗಿದೆ. ಹೌದು, ಸಕ್ಕದಾಗಿದೆ ನೋಡಿ ಸರ್. ಹೌದು, 2 ವರ್ಷದ 2 ತಿಂಗಳು ಗಿಡ. 2 ವರ್ಷದ ಮೇಲೆ 2 ತಿಂಗಳು ಅಡಿಕೆ ಗಿಡ ನೋಡಿ ಎಲ್ಲ ಹಂಗಿದೆ ನೋಡಿ. ಇಲ್ಲ, ಎಲ್ಲ ಹಂಗೆ ಇವೆ ಸರ್, ಒಂದೆರಡಲ್ಲ. ನೋಡಿ ಹೆಂಗಿದೆ ಸಕ್ಕತ್ತು ಸರ್. ನಿಮ್ ನುಗ್ಗೆನೆ ಚೆನ್ನಾಗಿ ಸರ್. ಇನ್ನ ನೆಕ್ಸ್ಟ್ ಸರಿಗೆ ದೋಸೆ ಒಂಬಳೆ ಹೊಡಿತವೆ ಸರ್. ಜನರಲಿ ಎಷ್ಟು ದಿನಕ್ಕೆ ಸರ್, ಎಷ್ಟು ವರ್ಷಕ್ಕೆ ಸರ್? 5 ಅಂತಾರೆ, 5 ಅಂತಾರೆ. ಸೈಜ್ ನೋಡಿ ಸರ್, ಅಡಿಕೆ ನೋಡಿ ಸರ್, ಇದು ಸೈಜ್ ನೋಡಿ ಸರ್ ಹೆಂಗಿದೆ. ನೋಡಿ ಹೆಂಗಿದೆ ಅದು. ಹೌದು ನೋಡಿ ಏನಾರ ಕೆಮಿಕಲ್ ಹಾಕಿದೆ ನೋಡಿ. ಇಲ್ಲ, ಕೆಮಿಕಲ್ ಇಲ್ಲ, ಒಳ್ಳೆ ನೋಡಿ. ನಮ್ ಸಗಣಿ ಹಾಕ್ತಿವಿ ಬೇಕಾದ್ರೆ. ಹೌದು, ನಮ್ ದನ ಐತಲ್ಲ, ನಮ್ದು ನಾಟಿ ದನದ್ದು ಸಗಣಿ ಹಾಕ್ತಿವಿ ಬಿಟ್ರೆ ನೋಡಿ. ಹೌದು, ಏನು ಇಲ್ಲ, ಸಕ್ಕದಾಗಿದೆ ಸರ್ ಗಿಡ ಮಾತ್ರ. ಪ್ರತಿ ಒಂದ್ ಗಿಡನೂ ಹಂಗೆ ಇವೆ. ಜೀರಾ ಕಲ್ಟಿವೇಶನ್ ನೋಡಿ ಹೆಂಗಿದೆ ನೋಡಿ. ಇಲ್ಲ, ಆಲ್ರೆಡಿ ಬ್ರಷ್ ಕಟ್ರ್ ರೀಸೆಂಟ್ ಆಗಿ ಹೊಡೆದಿದ್ರ ಅನ್ಸುತ್ತೆ. ಅಲ್ಲಿ ಇನ್ನೂ ಹೊಡೆದಿಲ್ಲ, ಅದೇ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಸ್ಟಾರ್ಟ್ ಮಾಡ್ತೀವಿ. ಇದು ಸಾರ್ ಟೋಟಲ್ ಇದು 2 ವರ್ಷ ಗಿಡ ಅಡಿಕೆ. 2 ವರ್ಷ ಗಿಡ ಅಡಿಕೆ. ನಾವು ಈ ಕಡೆಯಿಂದ ಹೊಡ್ಕೊಂಡ್ ಕಡೆ ಬೆಳ್ಕೊಂಡ್ ಬರುತ್ತೆ. ಈ ತೋಟ ಬಿಟ್ಟು ಇನ್ನೊಂದ್ ತೋಟ, ಇನ್ನೊಂದ್ ತೋಟ ಬಿಟ್ಟು ಇನ್ನೊಂದ್ ತೋಟ. ನಾವು ಬ್ರಷ್ ಕಟರ್ ಹೊಡಿಬೇಕಾರೆ ಕಟ್ ಮಾಡ್ಯಾರೆ, ಈಗ ರೆಡಿ ಮಾಡ್ಬೇಕಿಲ್ಲ. ಇದೊಂದ್ ಸಮಸ್ಯೆ ಇದೆಲ್ಲ ಸರ್. ಇಲ್ಲ, ಅದು ತುಂಬಾ ಜಾಸ್ತಿ ಬೆಳೆದ್ಬಿಟ್ಟಿತ್ತು. ಇನ್ನೊಂದ್ ಸ್ವಲ್ಪ ದಿನ ಸರ್, ವೈಟ್ ಇತ್ತು ಕಸ, ಈ ವೈಟ್ ಇತ್ತು. ಹಂಗಾಗಿ ಹೆಂಗ್ ಬರುತ್ತೆ ಕಸ ಇದೆ ಅಲ್ಲ ಸರ್, ಅಷ್ಟೈಟ್ ಇದೆ. ಅದಲ್ಲ, ಅದು ಇನ್ನೊಂದ್ ಈ ಕಡೆ ಬನ್ನಿ ತೋರಿಸ್ತೀನಿ. ಬನ್ನಿ, ಇನ್ನೊಂದಿದೆ, ಇನ್ನು ಪಕ್ಕದಲ್ಲಿ ಇರೋದು, ಅದು ನೋಡಿ ಬನ್ನಿ ಹೆಂಗಿದೆ ಕಸ ಅನ್ನೋದು. ಸರ್ ಫುಲ್ ಜೇನು, ಈ ಕಡೆ ಅಡಕೆ, ನುಗ್ಗೆ, ಮೀನು, ಅಡಕೆ ಪಟ್ಟೆದು ತಟ್ಟೆ, ಮತ್ತೆ ಮಲ್ನಾಡ್ ಗಿಡ್ಡದ ಹಸು, ಇಂಥದ್ದೇನ್ ಬಿಟ್ಟಿದ್ದೀರಾ ಸರ್ ನೀವ್ ಹೇಳಿ? ಕೋಳಿ, ನಾಟಿ ಕೋಳಿ ಇದೆ. ನಾಟಿ ಕೋಳಿ ಇದೆಯಾ? ಯಾವ್ದು? ಕಡಕ್ನಾಥ್ ಇದೆ. ಕಡಕ್ನಾಥ್ ಇದೆ, ಪ್ಯೂರ್ ನಮ್ದು ಪ್ಯೂರ್ ನಾಟಿನ 2 ಇದೆ ಸರ್. ನಾಟಿ ಕೋಳಿಗೆ ₹1 ಫುಡ್ ಹಾಕಿಲ್ಲ. ಯಾಕೆ ಅಂದ್ರೆ ಇದೇ ಫುಡ್ ಅದಕ್ಕೆ. ಒಳಗೆ ಬರ್ತಾ ಇರೊಳಗೆ ಮೇಯ್ತವೆ, ಸೀದಾ ಮನೆ ಬರ್ತವೆ ತಿಂತವೆ. ನಾವೇನು ಮೇಂಟೆನೆನ್ಸ್ ಖರ್ಚಿಲ್ಲ ನೋಡಿ ಸರ್. ಅಡಿಕೆನ ಅಡಿಕೆ ಸಕ್ಕತ್ತಾಗಿದೆ ಸರ್, ನಿಜವಲ್ಲ. ಅದ್ ಬಿಡಿ, ಆಲ್ರೆಡಿ ಹೆಂಗಿದ್ರು ಹೊಡೆದಿದ್ದೀರಾ? ಇವೆಲ್ಲ ಇನ್ನೊಂದು ನೆಕ್ಸ್ಟ್ ಸೀಸನ್ಗೆ ಇವೆಲ್ಲ ಒಂಬಳೆ ಹೊಡಿಯುತ್ತೆ. 100% ಹೊಡಿಯುತ್ತೆ. ಇಲ್ಲ, ತುಂಬಾ ಚೆನ್ನಾಗಿ. 2 ವರ್ಷ 2 ತಿಂಗಳು. ಅಲ್ಲ ಸರ್, ನಂಗೆ ಒಂದು ಅರ್ಥ ಆಗ್ಲಿಲ್ಲ ಸರ್. ಕೆಲವರು ನೀರಿಲ್ಲ ಅಂದ್ರೆ ಅಡಕೆ ಹಾಕಕ್ ಭಯ ಪಡ್ತಾರೆ. 3 ಕಿಲೋಮೀಟರ್ ಇಂದ ನೀರ್ ತಂದಿ ಅಡಕೆ ಬೆಳೆದಿ, ಅಡಕೆನ ಏನಕ್ಕೆ ಬೆಳಿಬೇಕು ಅನ್ಸುತ್ತೆ ಸರ್ ನಿಮ್ಗೆ? ನಿಮ್ ಭಾಗದಲ್ಲೆಲ್ಲ ಜಾಸ್ತಿ ತೆಂಗಲ್ಲ ಸರ್? ನಮ್ ಭಾಗ ತೆಂಗು. ಈಗ ಅದನ್ನ ಯಾಕಂದ್ರೆ ರೇಟ್ ಕಮ್ಮಿ ಅಲ್ವಾ, ಅಡಿಕೆ ರೇಟ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಅಡಿಕೆ ಅಡಿಕೆ ಅದಕ್ಕೆ ನಾವು ಏನೋ ಮಾಡ್ತಲ್ಲ ಅಂತ ಮಾಡಿದ್ವು. ಈ ಅಡಿಕೆನೆ ಜಾಸ್ತಿ ಜನ ಹಾಕೋದ್ ನೋಡ್ಬಿಟ್ಟು ಅಡಿಕೆನೆ ಮಾಡಿ ಸರಿ ಆಗಲ್ಲ, ನಾಳೆ ಏನಾಗುತ್ತೋ ಅದು ಇತ್ತು, ಅಡಿಕೆ ಕೊಪ್ಪರಿ ರೇಟ್ ಆದ್ರೆ ಏನ್ ಮಾಡಕ್ಕಾಗತ್ತೆ ಅಂತ ಹೇಳಿ ಅದಕ್ಕೆ ಈಗ ನಾನು ನುಗ್ಗೆ ಹಾಕ್ಬಿಟ್ಟೆ ಸರ್. ಅದ್ರ ಮಧ್ಯಕ್ಕೆ ನುಗ್ಗೆ ಹಾಕಿದ್ರೆ ಇದ್ರಲ್ಲಿ ಎಷ್ಟು ನುಗ್ಗೆ ಗಿಡ ಇವೆ ಸರ್? 2,000 ಗಿಡ ನುಗ್ಗೆ ಐತಿ. 2,500 ಇಲ್ಲಿ ಒಂದು ಈ ಜಾಗದಲ್ಲಿ. ಅಲ್ಲಿ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ರಲ್ಲ, ಹೌದು, ಅಲ್ಲಿ 800 ಇದೆ. ಅಲ್ಲಿ 800 ಸಾಲ ಟೋಟಲ್ 3,000 ಚೀಲ, 3,000 ಇದೆ ನುಗ್ಗೆ. 3,000 ನುಗ್ಗೆ. ಸರ್ 3,000. ಎಲ್ಲ ಫ್ಲವರ್ ಶುರು ಆಗ್ತಾ ಇದೆ, ಎಲ್ಲ ನೀರ್ ನಿಲ್ಸಿದೀನಿ. ಓ ಸರ್, ನಿಮ್ ಈ ಜೇನು ತುಪ್ಪದಲ್ಲಿ ಸ್ವಲ್ಪ ನುಗ್ಗೆ ಫ್ಲೇವರ್ ಏನೋ ಬರುತ್ತಾ ಸರ್? 100% ಬರುತ್ತೆ ಸರ್. 100% ಈಗೆಲ್ಲ ಫ್ಲವರ್ ಶುರು ಆಗ್ತಾ ಇದೆ. 100% ಬರುತ್ತೆ ಸರ್. ಸರ್ ಈ ಬಾಕ್ಸ್ ಈಗ ನಮ್ದು ಈಗ ಇಲ್ಲೊಂದು 30-40 ಇದಾವೆ. ನೆಕ್ಸ್ಟ್ ಇನ್ನು ಇಲ್ಲೇ ಎಷ್ಟು ಬಾಕ್ಸ್ ಇದೆ ಸರ್? ಇಲ್ಲೊಂದು 30-40 ಇದಾವೆ ಬಾಕ್ಸ್. ಜೇನ್ ಬಾಕ್ಸ್? ಜೇನ್ ಬಾಕ್ಸ್. ಸೂಪರ್ ಸರ್. ಸರ್ ನಮ್ದು ಈಗ ಟೋಟಲ್ ಒಂದು 150 ಬಾಕ್ಸ್ ಇದೆ ಜೇನ್. ಸರ್ ಈ ಜೇನು ಸಮಗ್ರ ಕೃಷಿ ಅಂದ್ರೆ ಇದೆ ಅನ್ಸುತ್ತೆ ಸರ್. ಜೇನು, ಮೀನು, ಕುರಿ, ಸರ್ ಕುರಿ ಇಲ್ಲ ಕೋಳಿ, ಮತ್ತೆ ಹಸು. ಕುರಿನೂ ಸರ್ ಈಗ ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದೀನಿ, ಆ ತೋಟದಲ್ಲಿ ಮಾಡ್ತೀನಿ ನಾನು ಅಲ್ಲಿ. ಓಕೆ, ಕುರಿದು ಮಾಡ್ತೀನಿ. ಕುರಿದು ಒಂದು 100-200 ಕುರಿದು ಮಾಡಕ್ಕೆ ಪ್ಲಾನ್ ರೆಡಿ ಆಗ್ತದೆ, ಅದನ್ನು ಮಾಡ್ತೀನಿ. ಸರ್ ಅಕ್ಕಪಕ್ಕದವ್ರು ಯಾರು ಏನು ಹೇಳಲ್ವಾ ನಿಮ್ಗೆ, ಇಷ್ಟೊಂದು ಕಸ ಬಿಟ್ಕೊಂಡಿದ್ದೀರಾ ಹಾಗೆ ಹೀಗೆ ಅಂತ? ಏನು ಹೇಳ್ತಾರೆ ಸರ್, ಹೇಳಕ್ ಹೋಗಲ್ಲ, ಹಿಂದ್ಗಡೆ ಬೈಕ್ ಅಂತಾರೆ, ಹಿಂದ್ಗಡೆ ಮಾತಾಡ್ತಾರೆ. ಬನ್ನಿ ಆ ಕಡೆ ತೋಟಕ್ಕೆ, ಪಕ್ಕದಲ್ಲಿ ಬನ್ನಿ. ಏನಿಲ್ಲ ಸರ್, ನಾವು ಮಾಡ್ಬೇಕಾಗಿರೋದು ಪ್ರಕೃತಿಯಲ್ಲಿ ಎಷ್ಟು ಆಗುತ್ತೆ, ನಮ್ದು ಸ್ವಲ್ಪ ಸುಮ್ನೆ ಏನೋ ಖುಷಿಂಗ್ ಅಷ್ಟೇ. ಖುಷಿ ಅಷ್ಟೇ, ಸೂಪರ್ ಬರುತ್ತೆ ಸರ್. ಏನ್ ಮಾಡಕ್ ಸರ್, ಮುಂದೆ ಹೇಳ್ತೀನಿ, ನೀವ್ ಎಕ್ಸ್ಪೆಕ್ಟೇಷನ್ ಏನ್ ಇಟ್ಕೊಂಡ್ ಗೊತ್ತಿಲ್ಲ ಸರ್. ನಾ ಅಡಿಕೆಯಲ್ಲಿ ಏನ್ ಇಟ್ಕೊಂಡಿದ್ದೀನ ಗೊತ್ತಿಲ್ಲ, ನುಗ್ಗೆಲಂತೂ ಇಟ್ಕೊಂಡಿದ್ದೀನಿ. ಓ, ಅಡಿಕೆಯಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ, ನುಗ್ಗೆಲ್ಲ ಇಟ್ಕೊಂಡಿದ್ದೀರಾ? 100% ಸರ್. ನುಗ್ಗೆಲ್ಲ ದುಡ್ಡು ಮಾಡೇ ಮಾಡ್ತೀನಿ, ದುಡ್ಡು ಆಗೇ ಆಗುತ್ತೆ ಸರ್. ಸರ್ ಒಟ್ಟು ಇದು ಎಷ್ಟು ಎಕರೆ ಇದೆ ಸರ್? ಇದು 4.5 ಎಕರೆ ಇದೆ. 4.5 ಇದೇನ್ ಸರ್? ಇದು ಮಧ್ಯ ಪಾರ್ಷನ್? ಇದು ನಮ್ದಲ್ಲ, ಇದು ಮಧ್ಯ ಬೇರೆ ಅವ್ರದ್ದು, ಅಂತಂದಿರೋ. ಆ ಕಡೆ ನಿಮ್ದು ಮತ್ತೆ ಆ ಕಡೆ ನಿಮ್ದು. ನೋಡಿ ಸರ್, ಕಸ ನೋಡಿ ಹೆಂಗಿದೆ, ಕಳೆ ನೋಡಿ.
ಕಳೆ ನೋಡಿ ಅಡಿಕೆ ಹೆಂಗಿದೆ ನೋಡಿ. ಸೂಪರ್ ಆಗಿದೆ ಸರ್. ಆ ಗರಿ ನೋಡ್ರೆ ಗೊತ್ತಾದ್ ಸರ್, ಗರಿ ಅಡಿಕೆ ಆರೋಗ್ಯ ಐತೆ ಅಂತ. ಹೌದು. ಇವೆಲ್ಲ ಎಷ್ಟು ವರ್ಷದವು ಸರ್? ಇವು ಇನ್ನೂ ಚಿಕ್ಕದು ಅನ್ಸುತ್ತಾ ಸರ್? ಇದೊಂದು 5-6 ತಿಂಗಳು ಕಮ್ಮಿ ಚಿಕ್ಕವು. 5-6 ತಿಂಗಳು ಚಿಕ್ಕವು. ಓಕೆ. ಅದಕ್ಕಿಂತನೂ ಇದನ್ನ ಯಾವಾಗ ಸರ್ ಬ್ರಷ್ ಕಟ್ರಲ್ಲಿ ಹೊಡಿತೀರಾ? ಈಗ ಶುರು ಮಾಡ್ತೀವಿ ಸರ್. ಈಗ ಶುರು ಮಾಡ್ತೀರಾ? ಓಕೆ ಸರ್. ಇವಾಗಿನ ಯುವ ರೈತರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನ್ ಹೇಳಕ್ ಸಾಧ್ಯ ಸರ್, ಈಗ ನೋಡಿ ನಾವೆಲ್ಲ ಇಷ್ಟೆಲ್ಲ ಮಾಡ್ತಾ ಇದೀವಿ. ಒಂದ್ ಸ್ವಲ್ಪ ಸೋಂಬೇರಿತನ ಬಿಟ್ಟು ಇಂಥವ್ರ ಕಡೆ ಗಮನ ಕೊಟ್ಟು ಮಾಡಿದ್ರೆ ರೈತ 100% ಅಭಿವೃದ್ಧಿ ಆಗಕ್ಕೆ ಚಾನ್ಸ್ 100% ಚಾನ್ಸ್ ಐತೆ. ಸುಮ್ನೆ ಬಿಡ್ಬೇಕು, ಸೋಂಬೇರಿತನ ಮೊದ್ಲು ಬಿಡ್ಬೇಕು. ಯಾವ್ದಾವ್ದೋ ಯೋಚನೆ ಮಾಡ್ಕೊಂಡು ಏನೋ ಮಾಡ್ತಾರೆ ಅವ್ರವ್ರು ಮಾಡ್ತಾರೆ ಅಂತ ಮಾಡಕ್ ಹೋಗ್ಬಾರ್ದು. ನಾವು ಏನ್ ಮಾಡ್ಬೋದು, ನಾನ್ ಏನ್ ಮಾಡ್ತೀನಿ, ನಾನು ಏನ್ ಮಾಡಿ ಸಕ್ಸಸ್ ಆಗ್ತೀನಿ ಅನ್ನೋದ ಒಂದು ಯೋಚನೆ ಮಾಡಿ ಆಮೇಲೆ ಮಾಡಿದ್ರೆ ತುಂಬಾ ಜನ ಇರುತ್ತೆ. ನಾನ್ ಮಾಡ್ದೆ ಅಂತ ನಾವು ಮುಗ್ಗೆ ಮಾಡಬಾರ್ದು. ಅದೇ ಯಾರೋ ಪಕ್ಕದವ್ರು ಏನೋ ಒಂದ್ ಮಾಡ್ತಾ ಇದಾರೆ ಅಂತ ನಾವು ಅದನ್ನ ಕಂಟಿನ್ಯೂ ಮಾಡಬಾರ್ದು. ಹೌದು. ಆಮೇಲೆ ಅದನ್ನು ಅತಿಯಾಗಿ ಖರ್ಚು ಮಾಡಬಾರ್ದು. ಓಕೆ. ಅದು ಮೇನ್. ಸೊ ನಮ್ದು ಬೇಜಾರಾದ್ರೆ ಬಂದು ನಮ್ ಚೇರ್ ಇದು ಅವಾಗ ನಾನು ಅವಾಗ ಕಾರಕ್ಕೆ ಓಡಾಡ್ಬೇಕಾದ್ರೆ ನಾನು ಕಾಂಟ್ರಾಕ್ಟ್ ಮಾಡ್ಬೇಕಾದ್ರೆ ಕಾರಲ್ಲಿ ಎಲ್ಲ ರೆಸ್ಟ್ಗೆ ಅಂತ ಹಿಂಗ್ ಕೂತ್ಕೊಳಕ್ಕೆ ತಗೊಂಡಿದ್ದೆ. ಇವತ್ತು ನುಗ್ಗೆ ಮಾತಾಡಿ ಕೂತ್ಕೊಂಡಂಗ ಆಯತಿ ನಮ್ ಪರಿಸ್ಥಿತಿ. ನೋಡಿ ಸರ್, ಅವಾಗ ಬಂದೆಲ್ಲ ಕೂತ್ಕೊಳಕ್ಕೆ ಇಟ್ಟಿದೀನಿ ಅಲ್ಲೊಂದಿಲ್ಲ ಅಂತ. ಹೌದು. ಯಾಕಂದ್ರೆ ಅಲ್ಲಿಂದ ಶುರುವಾದ್ರೆ ಇಲ್ಲಿ ಕಟ್ಟ 250 ಮೀಟರ್ ಇದೆ. ಖಂಡಿತ ಇದೆ. 250 ಮೀಟರ್, 1/4 ಕಿಲೋಮೀಟರ್ ಇದೆ. 1/4 ಕಿಲೋಮೀಟರ್ ಕಟ್ಟಾಗಿದೆ ಉದ್ದ. ನೀವು ಫಸ್ಟ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದೀರಲ್ಲ, ಕಣ್ಣಲ್ಲೇ ಹೇಳ್ಬಿಡ್ತೀರಾ ಎಷ್ಟು? ಕರೆಕ್ಟ್ 1/4 ಕಿಲೋಮೀಟರ್ ಇದೆ ಸರ್. ಸರ್ ತುಂಬಾನೇ ಖುಷಿ ಆಯ್ತು ನಿಮ್ನ ಭೇಟಿ ಮಾಡಿ. ನಾನು ಆದಷ್ಟು ತುಂಬಾನೇ ಒಂದಷ್ಟು ವಿಚಾರಗಳನ್ನ ಕಲ್ತ್ಕೊಂಡೆ. ಸೊ ನಮ್ಮ ರೈತ ಮಿತ್ರರಿಗೂ ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಜವಾಗ್ಲೂ ನಿಮ್ಮ ಇನ್ನೊಂದು ಹಳೆ ವಿಡಿಯೋದಲ್ಲಿ ನಾವು ನೋಡ್ದಂತ ನಿಮ್ಮ ಅಡಿಕೆ ಇದರಲ್ಲಿ ನೀವು ಟ್ರಂಚ್ ಹೊಡೆದಿದ್ದಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ಸರ್. ತುಂಬಾನೇ ಧನ್ಯವಾದಗಳು ಸರ್. ನಿಮ್ಮ ಎಲ್ಲಾ ಪ್ರಯತ್ನಗಳಿಗೂ ಫಲ ಸಿಕ್ಲಿ ಸರ್. ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನಿಮ್ಮ ಎಲ್ಲಾ ಯಶಸ್ಸು ಸಿಕ್ಲಿ. ಪರವಾಗಿಲ್ಲ ಸರ್, ನಾವು ರೈತರೇ ಅಲ್ಲ, ಸಗಣಿಕಾಯಿ ಮುಟ್ಟಬಹುದು, ಪರವಾಗಿಲ್ಲ ಸರ್, ಅದ್ರಲ್ಲಿ ಏನಿದೆ. ತುಂಬಾನೇ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಗೆ ಒಳ್ಳೇದಾಗ್ಲಿ.